ಥ್ಯಾಂಕ್ ಯು ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಎದುರು ನೋಡ್ತಾ ಇದ್ರಿ. ನಿಮ್ಮೆಲ್ಲರಿಗೆ ಪೀಸ್ ಮೇಕರ್ ಎಂಬ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಈಗ ಇವತ್ತು ಒಂದು ವಿಶೇಷವಾದಂತಹ ಸಂಗತಿ ನಿಮ್ಮ ಸಮ್ಮುಖದಲ್ಲಿ ತರಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಅದೇನಂದ್ರೆ ಆಡಂಬರದಿಂದ ಜೀವಿಸ್ತಿರ್ತಕ್ಕಂಥ, ಆಡಂಬರ ಅಂದ್ರೆ ಲಕ್ಸುರಿಯಸ್ ಲೈಫ್, ಐಷಾರಾಮನಲ್ಲಿ ಜೀವಿಸತಕ್ಕಂಥ ಓರ್ವ ಕುಟುಂಬ, ನೂತನವಾದಂಥ ದಂಪತಿಗಳು ಸಂತೋಷವಾಗಿ ಆನಂದವಾಗಿ ಹರ್ಷದಿಂದ ಇಬ್ರು ಗಂಡ ಹೆಂಡತಿ ಅತ್ಯಂತ ಹೆಚ್ಚಿನ ಸಂಬಳ ಪಡ್ಕೊಳ್ತಾ ಆಡಂಬರದ ಜೀವನ, ಲಕ್ಸುರಿಯಸ್ ಲೈಫ್ ಅನ್ನು ಜೀವಿಸ್ತಾ ಇರತಕ್ಕಂಥ ಇವರು ಯಾವ ಚಿಂತೆ ಭಯ ದಿಗುಲು ಇಲ್ಲದಂತ ಜೀವನ ಮಾಡ್ತಿದ್ರು. ಎಂತ ಸುಖ ಜೀವನ ಅಂದ್ರೆ ಅಂತ ಸುಖ ಜೀವನ. ದೇವರ ಮಕ್ಕಳೇ, ಇಲ್ಲಿ ನಾವು ಅದನ್ನು ಇಂಥ ಸುಖ ಜೀವನ ಮಾಡ್ತಿರ್ತಕ್ಕಂಥವ್ರಿಗೂ ಸಂಕಟ, ಎದುರು ನೋಡಲಾದ ಸಂಕಟ ಅವರ ಮೇಲೆ ಬಂದು ಬಿತ್ತು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಡಂಬರವಾಗಿ ಬಾಳುತ್ತಿರತಕ್ಕಂಥವ್ರು, ಲಕ್ಸುರಿಯಸ್ ಲೈಫ್, ಎದುರು ನೋಡಲ್ಲ ಕಲ್ಪನೆಗೆ ಎಡಗಲಾರದಂತ ಸಂಕಟ ಅವರ ಮೇಲೆ ಬಂದು ಬಿತ್ತು. ಆವಾಗ ದುನಿಯಾಜ್ ಖತಮುವ, ಈ ಲೋಕವೇ ಏನು ಇಲ್ಲ, ಸಂಪೂರ್ಣ ಸಂಪನ್ನವಾಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ, ಸಂಪೂರ್ಣ ಸಂಪನ್ನವಾಯಿತು ಎಂಬುದಾಗಿ ಅವಳು ತಿಳಿದುಕೊಂಡಳು. ದಯಮಾಡಿ ಗಮನಿಸ್ತೀರ ನನ್ನ ಪ್ರಿಯ ಸಹೋದರಿ ಸಹೋದರೇ. ಈಗ ಅನೇಕ ಜನರು ಇದು ಆಡಂಬರದಿಂದ ಜೀವಿಸುವ ತಿರ್ಲಿ, ಅದು ಆಡಂಬರದಿಂದ ಜೀವಿಸುವ, ಗಂಭೀರವಾಗಿ ಹೇಳ್ತಿರಲ್ವಿಯಾ, ಆಡಂಬರದಿಂದ ಜೀವಿಸುವ, ಪ್ರೈಸ್ ಲಾರ್ಡ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಆಡಂಬರದಲ್ಲಿ ಜೀವಿಸತಕ್ಕಂಥ ಜೀವನದಲ್ಲಿ ಇಂಥದೊಂದು ಬರ್ತದೆ ಎಂಬುದಾಗಿ ಕಲ್ಪನೆಗಳು. ದಯಮಾಡಿ ಗಮನಿಸ್ತೀರಿ ಮಾತನ್ನು. ಓರ್ವ ಸಹೋದರಿ, ಅವಳ ಹೆಸರು ಧನಲಕ್ಷ್ಮಿ ಅಂತೇಳಿ. ಇವಳು ತನ್ನ ತಂದೆ ತಾಯಿ ಅಧೀನದಲ್ಲಿ ಬಹಳ ಆಡಂಬರದ ಜೀವನವನ್ನು ಜೀವಿಸಿದ್ದಾಳೆ. ಎಲ್ಲರೂ ಹೇಳ್ತೀರಲ್ವಿಯ, ಆಡಂಬರದ ಜೀವನವನ್ನು ಜೀವಿಸಿದ್ದಾಳೆ, ಜೀವಿಸಿ ಬಹಳ ಸುಖದಿಂದಿದ್ದಳು. ಆದ್ರೆ ಇವಳು ಒಂದು ದಿವಸ ಗಂಡನು, ಅವರ ತಾಯಿ, ಇವಳು ಚೆನ್ನಾಗಿ ಓದಿದ್ದಾಳೆ, ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾಳೆ, ಇವಳಿಗೆ ಒಳ್ಳೆ ಮದುವೆ ಮಾಡ್ಬೇಕೆಂಬುದಾಗಿ ಎಲ್ಲರೂ ಹೇಳ್ತೀರಲ್ವಿಯ. ಆ ಸಮಯದಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಅವಳ ತಾಯಿ ತಂದೆಗಳು ಅವಳಿಗೆ ಮದುವೆ ಮಾಡಿದ್ರು. ಮದುವೆ ಮಾಡಿದ ಕೂಡಲೇ ಅವಳು ಎಂದಿಗೂ ಊಹಿಸಲಾರದಂತ, ಕಲ್ಪನೆಗೆ ಎಡಕಲಾರದಂತ ಸುಖ ಸಂತೋಷ, ಯಾವುದು ಸುಖ ಸಂತೋಷ, ನೆಮ್ಮದಿ, ಆನಂದ ಹರ್ಷದಿಂದ ಅವರ ಗಂಡ ಸಿವಿಲ್ ಇಂಜಿನಿಯರ್, ನಾಗ್ಪುರ್ನಲ್ಲಿ, ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಿದ್ರು. ಆಂಧ್ರ ಅವರು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಿದ್ರು. ಆಗ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ಅವರ ಗಂಡನು ಆ ಮದುವೆಯಾಗಿರುವ ಆ ನೂತನ ದಾಂಪತ್ಯ ಜೀವನದಲ್ಲಿ ಎಷ್ಟೋ ಸುಖವಾಗಿದ್ದಂತ ಜನರು, ಇಬ್ಬರು ದಂಪತಿಗಳು, ಅವರ ಪತಿಯವರು ತಿಂಗಳಕ್ಕೆ 2,25,000 ಸಂಬಳ, ಅವರಿಗೆ ಎಷ್ಟು ಮಾಸಿಕ ಸಂಬಳ. ಇಂಥ ಐಷೋ ಆರಾಮನ ಜೀವನವನ್ನು ಜೀವಿಸ್ತಾ ಇದ್ರು ಅವರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ಇಂಥ ಒಂದು ಆಡಂಬರ ಸುಖ ಜೀವನ ಜೀವಿಸ್ತಾ ಇದ್ರು. ಅವಳು ವಾಹ್ ಅಂತ ಜೀವನ ನನಗೆ ಸಿಕ್ಕಿದೆ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ಅವಳು ಒಂದು ಬಹಳ ಪ್ರಾಮುಖ್ಯವಾದ ಸಂಗತಿ ಹೇಳಿದ್ಲು. ಅದೇನಂದ್ರೆ, ಅವಳು ಹೇಗೆ ತಂದೆ ತಾಯಿಗಳ ಹತ್ರ ಇದ್ದಾಗ ಹೇಗೆ ಅವರ ತಂದೆ ತಾಯಿಗಳು ಅವಳನ್ನು ನೋಡಿಕೊಳ್ಳುತ್ತಿದ್ರು, ಆ ರೀತಿಯಲ್ಲಿ ಅವಳನ್ನು ಆ ಗಂಡನು ತಂದೆ ಹಾಗೆ ಅವಳನ್ನು ನೋಡಿಕೊಳ್ತಾ ಇದ್ದಾನಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯ, ತಂದೆ ಹಾಗೆ ಅವಳನ್ನು ನೋಡಿಕೊಳ್ಳುತ್ತಿದ್ದ, ಜೀವಿಸಿ ಬಹಳ ಸುಖದಿಂದಿದ್ದಳು. ತದನಂತರ ಆದ್ರೆ ಏನಾಯ್ತು, ಇಂಥ ಒಂದು ಸ್ಥಿತಿಯಲ್ಲಿ ಬಂದಿರುವಾಗಲೂ, ಗಂಭೀರವಾಗಿ ಹೇಳ್ತಾರಲ್ವಿಯ, ಇಂಥ ಒಂದು ಸ್ಥಿತಿಯಲ್ಲಿ ಇರುವಾಗಲೂ, ಪ್ರೈಸ್ ಲಾರ್ಡ್ ಜೀಸಸ್, ಒಂದು ದಿವಸ ಏನಾಯ್ತು, ಆನಂದವಾಗಿ ಹರ್ಷದಿಂದ ಸುಖದಿಂದ ಜೀವಿಸ್ತಾದ್ರೆ ಅವಳು ಯಾವತ್ತಿಗೂ ನನ್ನ ಜೀವನ ಎಂತಿದೆ. ಈಗ ದುಡ್ಡು ಹಣ ಐಶ್ವರ್ಯ ಇದ್ದಂತವ್ರು ಏನ್ ಮಾಡ್ತಾರೆ, ಏನು ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು, ನಾನು ಸ್ವಂತ ನಮ್ಮ ಮನೆ ಇರಬೇಕು, ಆ ಮನೆಯಲ್ಲಿ ನಾವು ಸುಖವಾಗಿರ್ಬೇಕು, ನಾವು ಕ್ಷೇಮವಾಗಿರ್ಬೇಕು, ನಾವು ಆರೋಗ್ಯಕರವಾಗಿರ್ಬೇಕು, ಮತ್ತು ನಮ್ಮಂತೆ ನಮ್ಮ ಮಕ್ಕಳನ್ನು ನೋಡ್ಕೋಬೇಕು, ನಮ್ಮ ಮಕ್ಕಳಿಗೆ ಸೇವಿಂಗ್ ಮಾಡಿಡ್ಬೇಕು. ಇವೆಲ್ಲ ವಿಧವಾದಂತ ಆಲೋಚನೆಗಳು, ಕಲ್ಪನೆಗಳು ಮತ್ತು ಒಳ್ಳೆ ಭವಿಷ್ಯದ
ಭವಿಷ್ಯದ ಕ್ಷೇಮಕ್ಕಾಗಿ, ಭವಿಷ್ಯದ ಉದ್ಧಾರಕ್ಕಾಗಿ, ಭವಿಷ್ಯದ ಉನ್ನತಿಗಾಗಿ ಯೋಚನೆ ಮಾಡ್ತಾರೆ. ಯಾರು? ಹಣ ಇದ್ದವರು, ಐಶ್ವರ್ಯ ಇದ್ದವರು. ಇದನ್ನೇ ಯೋಚನೆ ಮಾಡ್ತಾ, ಇದನ್ನೇ ಲೆಕ್ಕ ಮಾಡ್ತಾ, ಇಷ್ಟು ವರ್ಷ ಅಂತ ಇಷ್ಟು ಕೋಟಿ ರೂಪಾಯಿ ಆಗ್ತದೆ, ಇಷ್ಟು ವರ್ಷ ಅಂತ ನಾನು ಒಂದು 50 ಲಕ್ಷದ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ತೇನೆ. ಈ ರೀತಿಯಾದಂತ ಆನಂದ, ಹರ್ಷ, ಒಳ್ಳೆ ಆಲೋಚನೆಗಳು, ಒಳ್ಳೆ ಕನಸುಗಳು ನೋಡ್ತಕ್ಕಂಥ ಜೀವನ ಇತ್ತವಳದು. ಯಾರ್ದು? ಈ ಧನಲಕ್ಷ್ಮಿ ಎಂಬುವಳು. ಬಹಳ ಕನಸುಗಳು ನೋಡ್ತಾ ಆನಂದವಾಗಿದ್ದವಳು. ಆದ್ರೆ ಒಂದು ದಿವಸ ಇಂಥ ಕನಸುಗಳು, ಇಂಥ ನೆನಸುಗಳು, ಇಂಥ ಕಾರ್ಯಗಳು ನೆರವೇರ್ತದೆ ಅನ್ನತಕ್ಕಂಥ ಕನಸಿಟ್ಕೊಂಡು ಆನಂದ ಹರ್ಷದಿಂದ ಎದುರು ನೋಡ್ತಾ ಇದ್ದ ಇವಳು ಒಂದ್ ದಿವಸ ಅವಳ ಜೀವನದಲ್ಲಿ ಒಂದು ಭಯಂಕರವಾದಂತ ಇಂಥ ಸಂಕಟ, ಅಂದ್ರೆ ಆ ಸಂಕಟ ಅವಳನ್ನು ಉಸಿರಾಡ್ಲಿಕ್ಕೆ ಕೊಡ್ಲಿಲ್ಲ, ಅವಳನ್ನು ಎಚ್ಚೆತ್ತುಕೊಳ್ಳಿಕ್ಕೆ ಕೊಡ್ಲಿಲ್ಲ, ಅವಳನ್ನು ತಿರುಗಿ ಏಳಲಿಕ್ಕೆ ಕೊಡಲಾರದ ಸಂಕಟ ಅವಳನ್ನು ಅಪ್ಪಳಿಸಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವಿಯ ಅಂತ ಸಂಕಟ ಅವಳನ್ನು ಅಪ್ಪಳಿಸಿದಾಗ ಅವಳು ಏನ್ ಮಾಡಿದಳಂದ್ರೆ, ಒಂದು ದಿವಸ ಅವರ ಗಂಡ, ಯಾರು? ಈ ಧನಲಕ್ಷ್ಮಿ ಅವರ ಗಂಡ ಶ್ರೀನಿವಾಸ್ ಎಂಬುವರು, ಇವರು ಸಿವಿಲ್ ಇಂಜಿನಿಯರ್. ತನ್ನ ಕೆಲಸದ ನಿಮಿತ್ತ ಆತನ ಕೆಲಸ ಮಾಡ್ತಿರ್ತಕ್ಕಂಥ ಆ ಒಂದು ಊರಿನಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿರ್ತಾರೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನ್ನು ಹೋಗಿ ಭೇಟಿ ಮಾಡ್ಲಿಕ್ಕೆ ಅವರು ಮೇಡಮ್, ಯಾರವರು? ಅವಳು ಸ್ತ್ರೀ ಆಗಿದ್ಲು. ಆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಭೇಟಿ ಮಾಡ್ಲಿಕ್ಕೆ ಹೋಗಿರುವಾಗ ಅವಳು ನೋಡಿ, ಅವಳನ್ನು ಆತನು ಒಳಗೆ ಬಂದಾಗ ನೋಡಿ, ಏನಯ್ಯ ನೀವು ಕುಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾಳೆ. ಏನ್ ನೀವು ಕುಡ್ಕೊಂಡು ಬಂದಿದ್ಯಾ? ಏನು ಕುಡ್ಕೊಂಡು ಬಂದಿದ್ಯಾ ಅಂತ? ಇಲ್ಲ ಮೇಡಮ್, ನಾನು ಕುಡಿಯೋದೇ ಇಲ್ಲ ಅಂತ ಹೇಳಿದೆ. ನಾನು ಮತ್ತೆ ಯಾಕೆ ಹೆಂಗ್ ನಡೀತಾ ಇದ್ರಿ ಅಂತ ಕೇಳಿದೆ. ನಾನು ಹೆಂಗ್ ನಡೀತಾ ಇದ್ದೀನಿ ಮೇಡಮ್ ಅಂತ ಹೇಳಿದ್ರು. ಯಾಕೆ ನೀವು ಕುಡ್ದಂಗೆ ನಡೀತಾ ಇದ್ರಲ್ಲ ಅಂದ್ರೆ, ಅವರು ಏನಪ್ಪ ಹಿಂಗಂದ್ರೆ ಅಂತೇಳಿ, ಪಾಪ ಇಲ್ಲ ಸರ್ ನಾ ಕುಡುದಿಲ್ಲ ಮೇಡಮ್ ಅಂತ ಹೇಳಿ ಹೇಳ್ತಾನೆ. ಯಾರು? ಈ ಇಂಜಿನಿಯರ್. ಯಾರಿಗೆ? ಕಲೆಕ್ಟರ್ ಮೇಡಮ್ ಹತ್ರ. ಯಾಕಂದ್ರೆ ಕಲೆಕ್ಟರ್ ಮೇಡಮ್ ಹತ್ರ ಹೋಗ್ಬೇಕಾದ್ರೆ ಬಹಳ ಶಿಸ್ತು ಕ್ರಮದಿಂದ ಹೋಗ್ಬೇಕಾಗ್ತದೆ. ಅವಾಗ ಕಲೆಕ್ಟರ್ ಮೇಡಮ್ ಅಂದ್ರೆ ನಾನು ಕುಡ್ಕೊಂಡು ಬಂದಿಲ್ಲ ಬಂದ. ಆಮೇಲೆ ಕಲೆಕ್ಟರ್ ಮೇಡಮ್ ಹತ್ರ ಮೀಟಿಂಗ್ ಆಗ್ತದೆ, ಮಾತಾಡ್ತಾರೆ, ಎಲ್ಲ ಚೆನ್ನಾಗಿ ಮಾತಾಡಿ ಬರ್ತಾರೆ. ಬಂದ ಕೂಡಲೇ ಆತನು ಮತ್ತು ತನ್ನ ಸ್ಥಳೀಯ ಆಫೀಸ್ಗೆ ಬಂದು ತನ್ನ ಸಿಬ್ಬಂದಿಗಳ ಜೊತೆಲಿ ಮಾತಾಡ್ಲಿಕ್ಕೆ ಬಂದಿರುವಾಗ ಸಿಬ್ಬಂದಿಗಳು ಕೂಡ ನೋಡಿ, ತನ್ನ ಆಫೀಸ್ ಫ್ರೆಂಡ್ಸ್ ಎಲ್ಲ ನೋಡಿ, ಶ್ರೀನಿವಾಸ್ ಅವರೇ ಏನು ನೀವು ಕುಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ನಾ ಕುಡ್ದಿಲ್ಲ. ಏನಾಯ್ತು? ಏನು ಕುಡ್ದಂಗೆ ನಡೀತಾ ಇದ್ರಲ್ಲ, ನೀವು ನಡೆಯೋದು ನೋಡ್ತಾ ಇದ್ರೆ ನೀವು ಕುಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲ ನಾ ಕುಡ್ದಿಲ್ಲ ಅಂತ ಹೇಳ್ತಾರೆ. ಅವರು ಶ್ರೀನಿವಾಸ್ ಅವರು ಸ್ವಲ್ಪ ಸೀರಿಯಸ್ ಆದ್ರು. ತಮಾಷೆ ಮಾಡ್ತಾ ಇದ್ರಿ ನೀವು? ಏನ್ ತಿಳ್ಕೊಂಡ್ರಿ ನೀವು? ಇಲ್ಲ ಸರ್ ನೀವು ಕುಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ, ನಶೆ ಮಾಡ್ದಂಗೆ ಕಾಣಿಸ್ತಾ ಇದೆ, ನೀವು ಯಾವತ್ತೂ ಕುಡಿಯೋದಿಲ್ಲ ಅಂತ. ಹೌದು ನಾ ಕುಡಿಯೋದಿಲ್ಲ. ನೀ ಹೆಂಗ್ ಹೇಳಿದ್ರೆ ಕುಡಿದಿದೆ? ಇಲ್ಲ ಸರ್ ಸಾರಿ ಸರ್ ಅಂತ ಹೇಳಿ ಅವರು ಹೆದರ್ತಾರೆ. ಇವರೇನು ಮನಸ್ಸೊಳಗೆ ಜನರು ಕುಡ್ಕೊಂಡು ಮನುಷ್ಯನ್ ಬಂದಿದ್ದಾನಲ್ಲ ಡ್ಯೂಟಿ ಮೇಲೆ ಅಂತೇಳಿ, ಈತನ ಯಾವತ್ತೂ ಕುಡಿಯೋನಲ್ಲ ಅಂತೇಳಿ ಅವರು ಕೇಳ್ತಾರ. ಅವ್ರು ಪಾಪ. ಪ್ರೈಸ್ ಲಾರ್ಡ್ ಜೀಸಸ್. ಕೇಳಿದ ಕೂಡಲೇ ಆಮೇಲೆ ಈತನ ಮನೆಗೆ ಬರ್ತಾನೆ. ಮನೆಗೆ ಬಂದ ಕೂಡಲೇ ಮನೆಗೆ ಹೆಂಡತಿ ಹತ್ರ ಮಾತಾಡ್ತಾನೆ, ಡಿಸ್ಕಸ್ ಮಾಡ್ತಾನೆ. ನನಗೆ ಎಲ್ಲರೂ ಕುಡ್ಕೊಂಡು ಬಂದಿದ್ದೀ, ಕುಡಿಯೋದಂಗೆ ನಡೀತಾ ಇದಲ್ಲ ಅಂತ ಕೇಳ್ತಾ ಇದ್ರೆ, ಯಾಕೆ ಹೆಂಗ್ ಕೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವ್ರ ಹೆಂಡತಿ ಸ್ವಲ್ಪ ಲಕ್ಷ್ಯ ಕೊಡ್ತಾಳೆ. ಅವಳಿಗೆ ಏನೋ ಒಂದು ಅನುಮಾನ ಬರ್ತದೆ. ಗಂಡನಿಗೆ ಏನೋ ಆಗಿದೆ ಅಂತ ಹೇಳಿ ಅವಳು ಗಂಡನ ನಡೆಯೋದನ್ನ ನೋಡಿ, ಅವ್ರಿಗೆ ಗಂಡನಿಗೆ ಅರ್ಥ ಆಗ್ತಾ ಇಲ್ಲ, ಅವ್ನು ನಡೆಯೋದು ಕುಡಿಯೋದಂಗೆ ನಡ್ತಾ ಇದೆ ಅಂತೇಳಿ, ಕುಡಿದಂಗೆ ನಡೀದಂಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವನು ಎಂತ ಹೋದ, ಯಾಕೆ ಜನ ಹಿಂಗೆ ಹೇಳ್ತಾ ಇದ್ರೆ ಅಂತ ಅರ್ಥ ಆಗ್ತಾ ಇಲ್ಲ ಅವನಿಗೆ. ನೋಡ್ರಿ, ಇಮಿಡಿಯೇಟ್ಲಿ ಇವಳು ಏನ್ ಮಾಡಿದ್ಲು, ನಾಗ್ಪುರ್ ದೊಡ್ಡ ಮೆಡಿಕಲ್ ಹಾಸ್ಪಿಟಲ್ಗೆ ತಗೊಂಡೋಗಿ ಆತನಿಗೆ ಚಿಕಿತ್ಸೆಗೆ ಒಳಪಡಿಸ್ತಾರೆ. ಯಾರು? ತನ್ನ ಗಂಡನಿಗೆ. ಧನಲಕ್ಷ್ಮಿ ತನ್ನ ಗಂಡನಿಗೆ 2,25,000 ಸಂಬಳ ಇರತಕ್ಕಂಥ ಕುಟುಂಬ ಇದು. ಮಾಸಕ್ಕೆ, ತಿಂಗಳಕ್ಕೆ, ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? 24 ಲಕ್ಷಕ್ಕಿಂತ ಹೆಚ್ಚಿನ ಸಂಬಳ ಆಯ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವಿಯ. ಸೊ ಆಮೇಲೆ ಇವಳು ಬೇಗನೆ ತನ್ನ ಗಂಡನನ್ನು ಆಸ್ಪತ್ರೆ ತಗೊಂಡು, ಆಸ್ಪತ್ರೆಯಲ್ಲಿ ಗಂಡನ ಹೇಳಿರ್ತಕ್ಕಂಥ ಆ ಸಿಂಪ್ಟಮ್ಸ್ ಅನ್ನು ಅವಳ ನಿಂಗೆ ಏನಾಗಿದೆ, ಏನಿಲ್ರಿ, ಜನ ಹೇಳ್ತಾರೆ ಕುಡ್ದಂಗ್ ನಡೀತಾ ಇದಾರೆ ಅಂತ ಹೇಳ್ತಾ ಇದಾರೆ, ಮತ್ತು ಹೆಂಡತಿ ಕೂಡ ಇವಳು ಗಮನಿಸ್ತಾರೆ, ಇದನ್ನು ಸ್ವಲ್ಪ ಏನಾಗ್ತಾ ಇದ್ದಾನೆ, ಜೋಲಾಡ್ತಾ ಇದ್ದಾನೆ, ಏನೋ ಆಗಿದೆ ತನಗೆ. ಇಮಿಡಿಯೇಟ್ಲಿ ಅಲ್ಲಿ ವೈದ್ಯರು ಏನ್ ಮಾಡಿದ್ರು, ಪ್ರಧಾನ ವೈದ್ಯರು ಆತನಿಗೆ ಚಿಕಿತ್ಸೆಗೆ ಒಳಪಡಿಸಿ ಕೆಲವೊಂದು ಟೆಸ್ಟ್ಗಳೆಲ್ಲ ಮಾಡಿಸಿದ ಕೂಡಲೇ ಮತ್ತವಳ ಜೊತೆ ಆತನ ಜೊತೆ ಮಾತಾಡ್ತಾ ಇರುವಾಗ ಆತನ ಮಾತುಕತೆಗಳನ್ನು ಆತನ ಕೇಳ್ತಾನೆ, ಎಲ್ಲ ಪರೀಕ್ಷೆ ಮಾಡ್ತಾನೆ, ಎಲ್ಲ ವಿಚಾರಣೆ ಮಾಡ್ತಾನೆ. ಏನಿದು ಹಿಂಗಿದೆ ಅಲ್ಲ ಅಂತ ಹೇಳ್ಕೊಂಡು ಆತನಿಗೆ ಇಮಿಡಿಯೇಟ್ಲಿ MRI ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡಬೇಕೆಂಬುದಾಗಿ ಆತನಿಗೆ ಶಿಫಾರಸು ಮಾಡ್ತಾನೆ, ಬರೆದು ಕೊಡ್ತಾನೆ, ಹೋಗಿ MRI ಸ್ಕ್ಯಾನಿಂಗ್ ಮಾಡಿಸ್ರಿ ಇಮಿಡಿಯೇಟ್ಲಿ. ಆಗ MRI ಸ್ಕ್ಯಾನಿಂಗ್ ಮಾಡುವಾಗ ಆ ವೈದ್ಯರ
ಸಲಹೆಯಿಂದ MRI ಸ್ಕ್ಯಾನಿಂಗ್ ಹೋಗಿರುವಾಗ MRI ಸ್ಕ್ಯಾನಿಂಗ್ ನಲ್ಲಿ ಒಂದು ರಿಪೋರ್ಟ್ ಬರ್ತದೆ. ಆ ರಿಪೋರ್ಟ್ ಇಂದ ರೇಡಿಯೋಲಾಜಿಸ್ಟ್, MRI ಸ್ಕ್ಯಾನಿಂಗ್ ಮಾಡುವ ರೇಡಿಯೋಲಾಜಿಸ್ಟ್ ಅಂದ್ರೆ ಅವನು ಸ್ಕ್ಯಾನಿಂಗ್ ನಲ್ಲಿ ಆ ಎಕ್ಸ್ರೇ ಅಲ್ಲಿ ಏನ್ ಬಂದಿದೆ ಎಂಬುದಾಗಿ ನೋಡಿ ಅದಕ್ಕೆ ಕಾರಣ ಎಂಬುದಾಗಿ ಅವರು ಅದನ್ನು ಡಯಾಗ್ನೋಸ್ ಮಾಡಿ ತಿಳಿಸ್ತಾರೆ, ರಿಪೋರ್ಟ್ ಬರೀತಾರೆ. ಈತನಿಗೆ ಮೆದುಳಿನಲ್ಲಿ ಇಂಥ ನಡೆದಿದೆ ಎಂಬುದಾಗಿ, ಇಂಥ ಅನಾರೋಗ್ಯ ಆಗಿದೆ ಅಥವಾ ಇಂಥ ಅಸ್ಥಿರವಾಗಿದೆ ಎಂಬುದಾಗಿ. ಈತನು ಅದನ್ನು ನೋಡಿಕೊಳ್ಳಿ ಅವನು ಚೌಕನ್ಯನಾಗ್ತಾನೆ. ಯಾರು? ಆಶ್ಚರ್ಯಚಕಿತನಾಗ್ತಾನೆ, ಏನು ಶಾಕ್ ಆಗಿಬಿಡ್ತಾನೆ. ಯಾರು? ರೇಡಿಯೋಲಾಜಿಸ್ಟ್. ಅವನು ಬಂದು ಪೇಷಂಟ್ ನೋಡ್ತಾನೆ, ಪೇಷಂಟ್ ಒಳಗಿರ್ತಾನೆ, ಪೇಷಂಟ್ ನೋಡ್ತಾನೆ, ಪೇಷಂಟ್ ಮಾತಾಡ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿದೆ, ಈತನ ಬ್ರೈನ್ ಏನ್ ಹಿಂಗ್ ತೋರಿಸ್ತಾ ಇದೆ ಎಂಬುದಾಗಿ ಹೇಳ್ಕೊಂಡು ಇಮಿಡಿಯೇಟ್ಲಿ ಅವರ ಹೆಂಡತಿ ಹತ್ರ ಹೊರಗೆ ಬಂದು ಹೆಂಡತಿ ಹೇಳ್ತಾನೆ, ನಿಮ್ಮ ಜೊತೆಲಿ ಯಾರಾದ್ರೂ ದೊಡ್ಡವರು ಬಂದ್ರ ಅಂತ ಹೇಳಿ. ಇಲ್ಲ, ಯಾರಿಲ್ಲ. ಅಲ್ಲ, ದೊಡ್ಡವರು ಇದ್ರೆ ಚೆನ್ನಾಗಿರ್ತಿತ್ತು ಎಂಬ. ಏನ್ ಹೇಳ್ತಾರೆ? ದೊಡ್ಡವರಿದ್ರೆ ಚೆನ್ನಾಗಿರ್ತಿತ್ತು. ಏನಾಯ್ತು? ಇಲ್ಲ, ನನಗೆ ಹೇಳಿ, ನಾನು ಮೆಚೂರ್ಡ್ ಇದ್ದೇನೆ, ನಾನು ಪರಿಪಕ್ವ ಆಗಿರ್ತಕ್ಕಂಥ ಒಳಗಿದ್ದೇನೆ, ನನಗೆ ನೀವು ಹೇಳ್ಬೋದು ನೀವೆಂತಂದ್ರೆ. ಅವಾಗ ಅವಳಿಗೆ ಆ ರಿಪೋರ್ಟ್ ಅನ್ನು ತೋರಿಸಿ, ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ನಲ್ಲಿ ಎಲ್ಲ ಅಂಶಗಳನ್ನು ತೋರಿಸಿ ಹೇಳ್ತಾನೆ, ನಿಮ್ಮ ಗಂಡನ ಮೆದುಳು ಕಂಪ್ಲೀಟ್ ಅಸ್ಥಿರವಾಗಿದೆ. ಏನಾಗಿದೆ? ಅಸ್ಥಿರವಾಗಿದೆ. ಕಂಪ್ಲೀಟ್ ಬ್ಯಾಲೆನ್ಸ್ ಮಿಸ್ ಆಗಿಬಿಟ್ಟಿದೆ. ಇನ್ನು 2 ತಿಂಗಳ ಬದುಕೋದು ಕೂಡ ಕಷ್ಟ. ಆತನ ಬದುಕಿ ನಡೀತಾ ಇದೆ ಅಂದ್ರೆ ಆಶ್ಚರ್ಯ ಎಂಬುದಾಗಿ ಹೇಳಿದ್ರೆ. ಏನ್ ಹೇಳಿದ್ರೆ? ಈತನ ಬದುಕಿ ನಡೀತಾ ಇದೆ ಅಂದ್ರೆ ಬಹಳ ಆಶ್ಚರ್ಯ ಎಂಬುದಾಗಿ. ಇವಳು ಬ್ರೈನ್ ರಿಪೋರ್ಟ್ ನೋಡ್ತಾಳೆ, ಇವಳು ನೋಡ್ಕೊಳ್ಳಿ, ಅರೆ ಈ ಬ್ರೈನ್ ರಿಪೋರ್ಟ್ ಪ್ರಕಾರವಾಗಿ ತಾನು ಓದಿದಾಳೆ. ಅವಳು MSc ಎಲೆಕ್ಟ್ರಾನಿಕ್ ಮಾಡಿದಾಳು. ಏನು? ಎಲೆಕ್ಟ್ರಾನಿಕ್ಸ್ ಅಲ್ಲಿ MSc ಮಾಡಿದಾಳು ಅವಳು. ಪ್ರೈಸ್ ಲಾರ್ಡ್ ಜೀಸಸ್. ಅವರ ಗಂಡ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ. ಅವಳು ಓದಿ, ಹೀಗಾದ್ರೆ ಇಂಥ ರಿಪೋರ್ಟ್ ಆದ್ರೆ ನನ್ನ ಗಂಡ ಜೀವಂತವಾಗಿರಬಾರ್ದು, ಸಾಯ್ಬೇಕು ಅವರು, ಈ ರೀತಿಯಾದಂತ ರಿಪೋರ್ಟ್ ಹೆಂಗ್ ಬಂದಿದೆ? ಅವಾಗ ಆ ರೇಡಿಯೋಲಾಜಿಸ್ಟ್ಗೆ, ಯಾವ ರೇಡಿಯೋಲಾಜಿಸ್ಟ್ಗೆ ಆ ಒಂದು ಸ್ಕ್ಯಾನಿಂಗ್ ಮಾಡಿ ಅದರ ಪರೀಕ್ಷೆ ನಡೆಸಿದ್ದವನಿಗೆ ಹೇಳ್ತಾನೆ, ಏನ್ ನನ್ನ ಗಂಡ ಸಾಯ್ತಾನೇನು ಅಂತೇಳಿ ಸೀರಿಯಸ್ ಆಗಿ ಹೇಳ್ತಾಳೆ. ಏನ್ ತಿಳ್ಕೊಂಡೆ ನೀನು? ಇಷ್ಟು ಚೆನ್ನಾಗಿ ನಾನು ನಡ್ಸ್ಕೊಂಡು ತಗೊಂಡು ಬಂದಿನಿ ಗಂಡ, ನೀನು ಸಾಯ್ತಿ ಅಂತ ಹೇಳ್ತಾ ಇದ್ದಿಲ್ಲ, ಇಷ್ಟು ಚೆನ್ನಾಗಿದ್ದಾನೆ, ಸ್ವಲ್ಪ ಜೋಲಾಡ್ತಾ ಇದ್ದಾರೆ ಅಂತ ನಾವು ಸ್ಕ್ಯಾನಿಂಗ್ ಬಂದ್ರೆ ಹೀಗೆ ಮಾತಾಡೋದ? ಏನೇ ಹೇಳ್ತಾ ಇದ್ರಿ ನೀವು ಅಂತ ಹೇಳಿದ್ಕೊಳ್ಳಿ. ಅವಳು ಸೀರಿಯಸ್ ಆದ್ಕೊಳ್ಳಿ. ಪಾಪ ರೇಡಿಯೋಲಾಜಿಸ್ಟ್ ಹೇಳ್ತಾನೆ, ಮೇಡಮ್ ಶಾಂತ್ ಹೋ ಜಾओ, ये सच्चाई को आप स्वीकार करना पड़ेगा. ಈ ಸತ್ಯವನ್ನು ನೀವು ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ರಿಪೋರ್ಟ್ ಅನ್ನು ಕೊಡ್ತಾನೆ. ರಿಪೋರ್ಟ್ ಓದಿದ್ಕೊಳ್ಳಿ, ಈ ರಿಪೋರ್ಟ್ ಪ್ರಕಾರ ನನ್ನ ಗಂಡ ಬದುಕಿರಬಾರ್ದು, ಇದು ನನ್ನ ಗಂಡನ ರಿಪೋರ್ಟ್ ಅಂತ ನೀವು ಹೆಂಗ್ ಹೇಳ್ತೀರಿ ಅಂತ ಹೇಳ್ಕೊಳ್ಳಿ. ಅವಳು ಸೀರಿಯಸ್ ಆಗ್ಬಿಟ್ರು. ಅವಾಗ ಆತನು ಕೂತ್ಕೊಳ್ಳಮ್ಮ ಅಂತ ಹೇಳ್ಕೊಂಡು, ನೀವು ದೊಡ್ಡವ್ರನ್ನ ಕರೆಸಿದ್ರೆ ಚೆನ್ನಾಗಾಗ್ತಿತ್ತು ಎಂಬುದು. ಇಲ್ಲ, ನೀವು ಮಾತಾಡಿದ್ರೆ ನಿಮ್ಮ ಗಂಡನಿಗೆ ಕಂಪ್ಲೀಟ್ ಮೆಂಟಲಿ ಬ್ರೈನ್ ಎಲ್ಲ ಅಸ್ಥಿರವಾಗಿದೆ, ಕಂಪ್ಲೀಟ್ ಸ್ಟ್ಯಾಬಲ್ನೆಸ್ ಹೋಗ್ಬಿಟ್ಟಿದೆ. ನಿಮ್ಮ ಗಂಡ ಹೆಚ್ಚು ಕಡಿಮೆ ಅಂದ್ರೆ 2 ತಿಂಗಳು ಬದುಕ್ತಾನೆ, ಅದಕ್ಕಿಂತ ಹೆಚ್ಚು ಕಾಲ ಬದುಕಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಮತ್ತು ತಿರುಗಿ ರೇಡಿಯೋಲಾಜಿಸ್ಟ್ ಕೊಟ್ಟಿರುವ ರಿಪೋರ್ಟ್ ಅನ್ನು ತೆಗೆದುಕೊಂಡು ವೈದ್ಯರ ಹತ್ರ ತೆಗೆದುಕೊಂಡು ವೈದ್ಯರು ಆ ರಿಪೋರ್ಟ್ ಅನ್ನ ಓದಿ ತಲೆ ಹಿಡ್ಬೋತಾನೆ ಅವನು, ಇವನು ಹೆಂಗ್ ಬದುಕಿದಾನೆ ಅಂತೇಳಿ. ಇಂಥ ಅಸ್ಥಿರವಾಗಿರೋದ ಬ್ರೈನ್ ಇದೆ, ಇವನು ಹೆಂಗ್ ಬದುಕಿದಾನೆ ಅಂತೇಳಿ ಆಶ್ಚರ್ಯಚಕಿತನಾಗ್ತಾನೆ. ನನ್ನ ಪ್ರಿಯ ಸಹೋದರಿ, ಆವಾಗ ಅವಳ ಆ ಗಂಡನ ಪರಿಸ್ಥಿತಿಯನ್ನು ನೋಡಿಕೊಂಡು ಈತನ ಆಶ್ಚರ್ಯಚಕಿತನಾಗಿ, ಏನಿದೆ ಇಂಥ ಪರಿಸ್ಥಿತಿಯಲ್ಲಿದ್ರು ಕೂಡ ಇವನು ನಡೀತಾ ಇದ್ದಾನಲ್ಲ ಅಂತ ಹೇಳ್ಕೊಂಡು ಅವನ ಹತ್ರ ಎಲ್ಲ ಪ್ರಶ್ನೆಗಳೆಲ್ಲ ಕೇಳಿ ಹೇಳ್ತಾರೆ. ಅವ್ರ ಹೆಂಡತಿ ಹೇಳ್ತಾರೆ, ನಿಮ್ ಗಂಡ ಉಳಿಯುವುದಿಲ್ಲ, ಮನೆಗೆ ತಗೊಂಡೋಗ್ರಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮನೆಗೆ ತಗೊಂಡ್ರಿ, ಅಡ್ಮಿಟ್ ಯಾರೇ ಮಾಡ್ಕೊಳ್ಳಿಕ್ಕೆ, ನಿಮ್ ಗಂಡ ಉಳಿಯುದಿಲ್ರಿ, ತಗೊಂಡೋಗ್ರಿ. ಯಾಕಂದ್ರೆ ಅವ್ರು ಬದುಕಿಸ್ಲಿಕ್ಕೆ ಯಾವುದೇ ರೀತಿಯಾದಂತ, ಏನ್ರಿ ಸುಮ್ಮನೆ ಜೋಲಾಡ್ತಾ ಇದಾರೆ ಬಂದ್ರೆ ನೀವು ಇಂಥ ರಿಪೋರ್ಟ್ ಕೊಡ್ತಾ ಇದ್ರಿ, ಇಂಥ ರೀತಿ ಹೇಳ್ತಾರೆ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನೀವು ನೋಡಿ ಅಂತ ಹೇಳಿ. ಅವ್ರು ಏನ್ ಹೇಳ್ತಾರೆ, ಅಲ್ಲ ನೋಡಿ ಉಪಯೋಗ ಇಲ್ರಿ, ನೀವು ಬೇರೆ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ, ಬೇರೆ ಸ್ಕ್ಯಾನಿಂಗ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ತಿಳ್ಕೊಂಡ ಮೇಲೆ ನೀವು ಹೇಳ್ರಿ ಏನಾಗ್ತದೆ ಅಂತೇಳಿ ಅಂತೇಳಿ. ಅವಳು ಆಶ್ಚರ್ಯಚಕಿತಳಾಗ್ತಾಳೆ. ಏನಪ್ಪಾ ಡಾಕ್ಟರ್ಗಳು ಹಿಂಗ್ ಹೇಳ್ತಾ ಇದೆ ಅಂತೇಳಿ ಅವ್ರು ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಅದನ್ನ ಹೆಚ್ಚಾಗಿ ಲೆಕ್ಕ ಮಾಡಿದಳು. ಅವಳಿಗೆ ಏನಂದ್ರೆ, ಅವಳು ಧನಲಕ್ಷ್ಮಿ, ಅವಳಿಗೆ ತನ್ನ ದೇವಿ ದೇವತೆಗಳ ಮೇಲೆ ಬಹಳ ನಂಬಿಕೆ ಇತ್ತು. ಬಾಲ್ಯದಿಂದಲೇ ಅವಳು ತನ್ನ ದೇವಿ ದೇವತೆಗಳನ್ನು ಪೂಜಿಸ್ತಾ ಇದ್ಲು, ಆರಾಧಿಸ್ತಾ ಇದ್ಲು. ಅದಕ್ಕೆ ಆಲಯಕ್ಕೆ ಅವರ ಮಂದಿರಕ್ಕೆ ಹೋಗಿ ಪ್ರದಕ್ಷಿಣೆ ಕೊಡ್ತಾ ಇದ್ರು ಮತ್ತು ಪ್ರದಕ್ಷಿಸ್ತಾ ಇದ್ರು ಮತ್ತು ಬಹಳಷ್ಟು ಪೂಜೆ ಪುರಸ್ಕಾರ ಮಾಡ್ತಾ, ಅರ್ಪಣೆಗಳು ಮಾಡ್ತಾ, ಬಹಳಷ್ಟು ಶ್ರದ್ಧೆಯಿಂದ ಅವಳು ತನ್ನ ದೇವಿ ದೇವತೆಗಳನ್ನ ಆರಾಧಿಸ್ತಕ್ಕಂಥವಳು. ಅವಳ ನಂಬಿಕೆ ಅಂದ್ರೆ, ನನ್ನ ದೇವಿ ದೇವತೆಗಳು ನನ್ನ ಗಂಡನನ್ನು ರಕ್ಷಿಸುತ್ತಾರೆ ಎಂಬ ನಂಬಿಕೆ ಅವಳಿಗಿತ್ತು. ಆ ನಂಬಿಕೆಯಿಂದ ಇಂಥದೆಲ್ಲ ಇದು ಆಗುವುದಿಲ್ಲ ಅಂತ ಹೇಳ್ಕೊಂಡು ಮತ್ತು ಅವಳು ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಿರುವಾಗ ಆ ಡಾಕ್ಟರ್ ಏನಂತ ಹೇಳ್ತಾರೆ, ಒಳಪಡಿಸಬೇಕೆಂಬುದಾಗಿ ಹೇಳಿರುವಾಗ ಒಂದು ಆ ಕಾರ್ಯ ನಡೀತದೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಅವಳು ಹೇಳ್ತಾಳೆ ಡಾಕ್ಟರ್ ಹತ್ರ, ಡಾಕ್ಟರ್ ಸರ್,
ನನ್ನ ಗಂಡನನ್ನು ಉಳಿಸಬೇಕು, ಆರಾಮ್ ಮಾಡ್ಬೇಕಂದ್ರೆ ನಾನು ಅಮೆರಿಕ ಹೋಗ್ಬೇಕಾ, ಲಂಡನ್ ಹೋಗ್ಬೇಕಾ, ಎಲ್ಲಿ ಹೋಗ್ಬೇಕು ಹೇಳಿ, ನಾನು ಅಲ್ಲಿ ಹೋಗ್ತೀನಿ ಎಂಬುದಾಗಿ ಹೇಳಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯ, ಹೋಗ್ತೀನಿ ಎಂಬುದಾಗಿ ಹೇಳಿದ್ರು. ಇಲ್ಲ, ನೀವು ನನಗೆ ಈ ಗಂಡನಿಗೆ ಈಗ ಅದನ್ನು ಹೇಳಬೇಕಾದ್ರೆ ಅವನಿಗೆ ಬಯೋಪ್ಸಿ ಟೆಸ್ಟ್ ಅನ್ನು ಮಾಡ್ಬೇಕು. ಏನ್ ಮಾಡ್ಬೇಕು? ಬಯೋಪ್ಸಿ ಟೆಸ್ಟ್ ಅನ್ನು ಮಾಡಬೇಕು. ಈ ಟೆಸ್ಟ್ ಅನ್ನು ಮಾಡಿದ್ರೆ ಮಾತ್ರ ಈತನನ್ನು ಎಲ್ಲಿ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ನಾ ಹೇಳಲಿಕ್ಕೆ ಆಗತ್ತೆ. ಆದ್ರೆ ಈ ಸ್ಥಿತಿಯಲ್ಲಿ, ಈತನಿಗಿರುವ ಈ ಸ್ಥಿತಿಯಲ್ಲಿ, ಲಕ್ಷ ಕೇಳ್ತೀರಿ, ಈ ಸ್ಥಿತಿಯಲ್ಲಿ ಈತನನ್ನು ಬಯೋಪ್ಸಿ ಮಾಡಿದ್ರೆ 99% ಈತನಿಗೆ ಪಕ್ಷವಾಯು ರೋಗ, ಪಾರ್ಶ್ವವಾಯು ರೋಗ ಆಗುತ್ತದೆ. ಅಂದ್ರೆ ಒಂದು ಪ್ಯಾರಲೈಸ್ ಆಗಿಬಿಡ್ತದೆ ಈತನಿಗೆ ಎಂಬುದಾಗಿ ಹೇಳ್ತಾರೆ. ಖಂಡಿತವಾಗಿ ಪ್ಯಾರಲೈಸ್ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಅವಳು ಸರಿ ಅಂತ ಹೇಳ್ಕೊಂಡು ಮತ್ತೆ ಹೇಳ್ತಾರೆ, ನಾ ಎಲ್ಲಿ ತಗೊಂಡೋಗ್ಬೇಕು ಹೇಳ್ರಿ ಅಂತ ಹೇಳಿದ್ರು. ಇಲ್ಲ, ನೀವು ನನಗೆ, ಡಾಕ್ಟರ್ ಹೇಳ್ತಾರೆ, ವೈದ್ಯರು, ಈತನಿಗೆ ಬಯೋಪ್ಸಿ ಟೆಸ್ಟ್ ಅನ್ನು ಮಾಡಿದ್ರೆ ಮಾತ್ರ ನಾ ಹೇಳಬಲ್ಲೆ ಎಲ್ಲಿ ತಗೊಂಡು ಹೋದ್ರೆ ಈತನ ಗುಣ ಆಗ್ತಾನೆ ಅಂತ ಹೇಳಿ. ಅವಾಗ ಹೆಂಡತಿಯಾದ ಧನಲಕ್ಷ್ಮಿ ಆತನ ಡಾಕ್ಟರ್ಗೆ ಅನುಮತಿ ಕೊಡುದಿಲ್ಲ, ಮನೆಗೆ ತಗೊಂಡು ಹೋಗ್ಬಿಡ್ತಾಳೆ. ಅವನು ಪಾಪ ಹೀಗೆ ನಡೀತಾ ಇರ್ತಾನೆ. ಆದ್ರೆ ನಡೀತಾ ಇರ್ತಾನೆ. ಇವಳಿಗೆ ಇಂಥ ದೊಡ್ಡ ರಿಪೋರ್ಟ್ ಬಂದಿದೆ, ಇವಳಿಗೆ ಅನಿಸಿದೆ ದುನಿಯಾಜ್ ಖತಮ್ ಹೋಗ, ಏನೋ ಜೀವನನೇ, ಲೋಕವೇ ಮುಗಿದೋಯ್ತು, ಇನ್ನು ನನ್ನ ಗಂಡನಿಗೆ ಏನಾದ್ರೂ ಉಳಿಸ್ಲಿಕ್ಕಾಗುದಿಲ್ಲ ಎಂಬುದಾಗಿ ಹೇಳಿದ್ರು ಅಂತ ಹೇಳಿ ಇವಳು ಆತನು ಕೊಟ್ಟಿರ್ತಕ್ಕಂಥ ಕೆಲವು ಮೆಡಿಸಿನ್ಗಳನ್ನು ತೆಗೆದುಕೊಳ್ಳಿಕ್ಕೆ ಅವ್ರು ಹೇಳ್ತಾರೆ, ಏನಾರು ಔಷಧ ಕೊಡ್ರಿ ಅಂತ ಹೇಳಿದ್ರೆ, ಏನಿಲ್ಲ, ಔಷಧ ಕೊಟ್ಟು ಉಪಯೋಗಿಲ್ಲ, ಈತನು 2 ತಿಂಗಳ ಉಳಿತಾನೆ, ಅದಕ್ಕಿಂತ ಹೆಚ್ಚು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಆಗ ಇವಳಿಗೆ ತನ್ನ ದೇವಿ ದೇವತೆಗಳ ಮೇಲೆ ನಂಬಿಕೆ ಇತ್ತು. ನನ್ನ ದೇವಿ ದೇವತೆಗಳಿಗೆ ನಾನು ಇಷ್ಟು ವರ್ಷಗಳಿಂದ ಪೂಜೆ ಪುನಸ್ಕಾರಗಳನ್ನು, ಆರಾಧನೆ ಮತ್ತು ಸೇವೆ ಮಾಡಿದ್ದೇನೆ. ಖಂಡಿತವಾಗಿ ನನ್ನ ದೇವಿ ದೇವತೆಗಳು ನನ್ನ ಗಂಡನನ್ನು ಸಾಯಲಿಕ್ಕೆ ಎಷ್ಟು ಮಾತ್ರಕ್ಕೂ ಬಿಟ್ಟುಕೊಡುದಿಲ್ಲ ಅನ್ನೋ ನಂಬಿಕೆ ಇವಳಲ್ಲಿ ಇತ್ತು. ಆದ್ರೆ ಹಾಗೆ ಹೇಳ್ಕೊಂಡು ಇವಳು ಮನೆಗೆ ಬಂದ ಮೇಲೆ ಕೆಲವು ದೇವಾಲಯಗಳಿಗೆ, ಕೆಲವೊಂದು ಆ ದೇವಿ ಈ ದೇವತಾ ಆ ದೇವರಿಗೆ ದೇವಾಲಯಕ್ಕೆ ಹೋಗಿ, ಮಂದಿರಗಳಿಗೆ ಹೋಗಿ ಅವಳು ಏನ್ ಮಾಡ್ತಾಳಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿರ್ತಿರಲ್ವಿಯ, ಅವಳು ಏನ್ ಮಾಡ್ತಾಳಂದ್ರೆ, ಗಂಭೀರವಾಗಿರ್ತಿರಲ್ವಿಯ, ಅವಳು ಏನ್ ಮಾಡ್ತಾಳಂದ್ರೆ ಅರಿಕೆ ಮಾಡ್ತಾಳೆ. ಏನಂತೇಳಿ, ನನ್ನ ಗಂಡನಿಗೆ ಗುಣವಾದರೆ, ಓ ದೇವಿ ದೇವತೆಗಳೇ, ನಿಮಗೆ ನನ್ನ ಗಂಡನಷ್ಟು ಭಾರವಾದಂತ ಬೆಲ್ಲದ ತೂಕವನ್ನು ಕೊಡ್ತೇನೆ, ಬೆಲ್ಲದ ಸ್ವೀಟ್ ತೂಕವನ್ನು ಕೊಡ್ತೇನೆ, ಆಗ ಎಲ್ಲಾ ಜನರಲ್ಲಿ ನೀವು ಸ್ವೀಟ್ ಹಂಚ್ಕೊಳ್ಬಹುದು ಎಂಬುದಾಗಿ ಹೇಳ್ಕೊಂಡು ಈ ರೀತಿಯಾದಂತಹ ಹರಿಕೆ ಮಾಡ್ತಾಳೆ. ಮತ್ತೊಂದು ದೇವರ ಕಡೆ ಹೋಗಿ, ಆ ದೇವರ ಕಡೆ ಹೋಗಿ, ಅವಳಿಗಿರುವ ನಂಬಿಕೆ ಇರುವ ದೇವರುಗಳಲ್ಲಿ ಹೋಗಿ ಅವಳು ಭಿನ್ನ ಪ್ರಾರ್ಥನೆ ಮಾಡಿಕೊಂಡು ಹರಿಕೆ ಮಾಡ್ತಾಳೆ. ನನ್ನ ಗಂಡನನ್ನು ರಕ್ಷಿಸಿದ್ರೆ ನಾನು ಇಂಥ ರೀತಿಯಾದಂತಹ ಅರ್ಪಣೆಗಳನ್ನು ನಾನು ಮಾಡ್ತೇನೆ ಎಂಬುದಾಗಿ. ಆಗ ಇವೆಲ್ಲ ಹೇಳಿದುಕೊಳ್ಳೆ ಮತ್ತು ಮನೆಗೆ ಬಂದು ಕೆಲವು ದಿನಗಳಾದ ಮೇಲೆ ಅವರ ಗಂಡ ಬರ್ತಾ ಸ್ಥಿತಿ ಇನ್ನೂ ಗತಿ ಏನಾಗ್ತಾ ಇದೆ, ಹದಗೆಟ್ಟು ಹೋಗ್ತಾ ಇದೆ, ವರ್ಸ್ಟ್ ಸಿಟಿಗೆ ಬರ್ತಾ ಇದೆ, ಕೆಟ್ಟು ಹೋಗ್ತಾ ಇದೆ. ಅವ್ರ ಗಂಡ ಬಹಳ ಅಸ್ಥಿರನಾಗ್ಬಿಡ್ತಾನೆ, ನಡ್ಲಿಕ್ಕೆ ಆಗ್ತಾ ಇಲ್ಲ, ಜೋಲಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಗಂಡನಿಗೆ ಮನೆಯಲ್ಲಿ ಬಿದ್ದುಕೊಂಡು ತಲೆ ಒಡೆದು ರಕ್ತಪಾತವಾಗಿ ಆತನನ್ನು ತೆಗೆದುಕೊಂಡು ಹೋಗಿ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ, ಸೇರ್ಪಡೆ ಮಾಡ್ತಾರೆ. ಸೇರಿಸಿದ ಕೂಡಲೇ ಆ ವೈದ್ಯರು ಚಿಕಿತ್ಸೆಯನ್ನು ಕೊಡುವಾಗ ಹೇಳ್ತಾರೆ, ನಿನ್ನ ಗಂಡನ ಕಿವಿಯ ಸ್ಪರ್ಶ ಹೋಯ್ತು, ನಿನ್ನ ಗಂಡನ ಕಣ್ಣು ಕೂಡ ಹೋಯ್ತು, ಕಣ್ಣು ನೋಡ್ಲಿಕ್ಕೆ ಬರ್ತಾ ಇಲ್ಲ ನಿಮ್ಮ ಕಣ್ಣನಿಗೆ, ಮತ್ತು ನಿಮ್ಮ ಗಂಡನಿಗೆ ಮೈಯಲ್ಲಿರುವ ಎಲ್ಲ ಸ್ಪರ್ಶ ಹೋಯ್ತು, ಈಗ ಸತ್ತ ಹೆಣದಂತೆ ನಿಮ್ಮ ಗಂಡ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. 15 ದಿವಸ ICUನಲ್ಲಿ ಅವರು ತನಗೆ ಬರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿ ಎಲ್ಲವನ್ನು ಮಾಡಿದ್ರು. ಅವ್ರು ಹೇಳ್ತಾ ಇದ್ರೆ, ಆಮೇಲೆ ಇದೆಲ್ಲ ಚಿಕಿತ್ಸೆ ಆದ ನಂತರ, ಅಮ್ಮ ನೀನು ಎಷ್ಟು ಮಾಡಿದ್ರು ಕೂಡ ನಿನ್ನ ಗಂಡನನ್ನು ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಏನ್ ಮಾಡ್ಲಿಕ್ಕೆ ಆಗಲ್ಲ? ನಿನ್ನ ಗಂಡನನ್ನು ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದ್ರೆ ನಿನ್ನ ಗಂಡನ ಸ್ಥಿತಿ ಈಗ ಕಂಪ್ಲೀಟ್ ಹೆಚ್ಚಾಗಿ ಬಿಟ್ಟಿದೆ, ಇನ್ನು ಕೆಲವೇ ದಿವಸ ಅಂತೂ ಹೇಳಲಿಕ್ಕಾಗಲ್ಲ. ದಯಮಾಡಿ ನಿನ್ನ ಗಂಡನನ್ನು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ನೀನು ನಿಮ್ಮ ಊರಿಗೆ, ನಿಮ್ಮ ಗಂಡನ ಊರಿಗೆ ತೆಗೆದುಕೊಂಡು ಹೋಗಿ ಪರಿಚಯದ ಜೊತೆಗೆ ಮಾತನಾಡಿ ಅಲ್ಲಿರ್ತಕ್ಕಂಥ ತನ್ನ ಸಂಬಂಧಿಕರನ್ನು ನೋಡಿಕೊಂಡು ತದನಂತರ ಈತನು ಈ ಲೋಕದ ಯಾತ್ರೆಯನ್ನು ಮುಗಿಸ್ಲಿ, ಶಾಂತವಾಗಿ ಅವರ ಜನರ ಮಧ್ಯದಲ್ಲಿ ಹೋಗಿ ಈತನು ಸಾಯಲಿ, ಈತನು ಇಲ್ಲೇ ಸತ್ರೆ ಸರಿಯಾಗಿರುವುದಿಲ್ಲ ಎಂಬುದಾಗಿ ಹೇಳಿ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತಾನೆ. ಡಿಸ್ಚಾರ್ಜ್ ಮಾಡುವಾಗ 3 ಲಕ್ಷ, ಸುಮಾರು 3 ಲಕ್ಷಕ್ಕಿಂತ ಹೆಚ್ಚಿನ ಬಿಲ್ ಆಗುತ್ತದೆ. ಆ ಬಿಲ್ ಅನ್ನು ಆಗಿದ್ಕೊಳ್ಳಿ, ಆ ಬಿಲ್ ಅನ್ನು ನೋಡಿಕೊಂಡು ಆ ಧನಲಕ್ಷ್ಮಿ ಅವರ ಹೆಂಡತಿ ಹೇಳ್ತಾಳೆ, ಏನಂತ ಹೇಳು, ಅಯ್ಯ ಇದಕ್ಕಿಂತ ಹೆಚ್ಚಿನ ದುಡ್ಡಾದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಗಂಡನನ್ನು ಜೀವಂತವಾಗಿ ನಮಗೆ ಒಪ್ಪಿಸು ಎಂಬುದಾಗಿ ಹೇಳ್ತಾರೆ. ಹೌದು ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನಾನು ಜೀವಂತವಾಗಿ ನಿಮ್ಮ ಗಂಡನನ್ನು ಒಪ್ಪಿಸ್ತಾ ಇದ್ದೇವೆ, ದಯಮಾಡಿ ಈ ಅಗ್ರಿಮೆಂಟ್ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡಿ
ಆಮೇಲೆ ತಗೊಂಡೋಗಿ, ಯಾಕಂದ್ರೆ ಈತನನ್ನು ನಾನು ಗುಂಟೂರಿಗೆ ತಗೊಂಡೋಗ್ಬೇಕು, ಇಲ್ಲಿಂದ ನಾಗ್ಪುರಿಂದ ಎಷ್ಟೋ ಕಿಲೋಮೀಟರ್ ಆಗ್ತದೆ. ಅವ್ರು ಹೇಳ್ತಾರೆ ಗುಂಟೂರುವರೆಗೆ ಹೋಗುವ ತನಕ ಉಳಿತಾನಂತೇಳಿ ನಾವು ಹೇಳಲಿಕ್ಕೆ ಆಗಲ್ಲ ರೀ, ಅದಕ್ಕೆ ನೀವು ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡಿ, ನೀವು ದುಡ್ಡು ಕೊಟ್ಟಿರೋ ದುಡ್ಡಕ್ಕೆ ತಕ್ಕಂತೆ ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ನಾವು ನಿಜ ಹೇಳ್ತಾ ಇದ್ರೆ ನೀವು ಇದು ಮುಂದೆ ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲೂ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ ಗಂಡ ಉಳಿಯೋದಲ್ಲ, ದಯಮಾಡಿ ತಗೊಂಡವ್ರಿ ಎಂಬುದಾಗಿ ಅವರು ವಿನಂತಿ ಪೂರ್ವಕವಾಗಿ ಅವಳನ್ನು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಅವಳು ಏನ್ ಮಾಡ್ತಾಳೆ, ತನ್ನ ಗಂಡನನ್ನು ಗುಂಟೂರು ಎಂಬ ತನ್ನ ಊರಿಗೆ ತೆಗೆದುಕೊಂಡು ಬರ್ಲಿಕ್ಕೆ ಅವಳು ಆಂಬ್ಯುಲೆನ್ಸ್ ಬುಕ್ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಒಂದು ಡಾಕ್ಟರ್ನು ಕೂಡ ತಗೊಂಡು ಆತನ ಹೋಗು ಬರುವೆಲ್ಲ ಫೀಸ್ ಕೊಡ್ತೀನಿ ಎಂಬುದಾಗಿ ಹೇಳ್ಕೊಂಡು ಆ ಡಾಕ್ಟರ್ನು ತಗೊಳ್ತಾಳೆ. ತೆಗೆದುಕೊಂಡ ಮೇಲೆ ಇಬ್ರು ಕೂಡಿ ಡಾಕ್ಟರ್ ಮತ್ತು ಆ ಆಂಬ್ಯುಲೆನ್ಸ್ ಒಂದು ನರ್ಸು ಮತ್ತು ಇವಳು ಕುಡ್ಕೊಂಡು ಅವರು ತನ್ನ ಊರಿಗೆ ಬರ್ತಾ ಇರುವಾಗ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ತೊಂದರೆ ಆಗಿರುವಾಗ ಬೇರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಇರುವಾಗ ಆ ಬೇರೆ ಆಸ್ಪತ್ರೆಯಲ್ಲಿ ಬಹಳ ಅಪರಿಚಿತರು ಕೂಡ ಬಹಳ ಜನ ಸಹಾಯಕ್ಕೆ ನಿಂತರು. ಅವಳಿಗೆ ಸಹಾಯ ಮಾಡಿದ್ರು, ಎಬ್ಬಿಸ್ಕೊಂಡು ಹೋಗ್ಲಿಕ್ಕೆ, ಅಲ್ಲಿ ಮಲಗಿಸ್ಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದ ಕೂಡಲೇ ಅಲ್ಲಿಯೂ ಡಾಕ್ಟರ್ ಅದಕ್ಕೆ ಪ್ರಸ್ತುತ ಏನು ಚಿಕಿತ್ಸೆ ಇದೆ ಕೊಡ್ತಾ ಅದು ಮಾನಿಟರಿಂಗ್ ಮಾಡ್ತಾ, ಅಲ್ಲಿ ಮೇನ್ ಡಾಕ್ಟರ್ ಮಾನಿಟರಿಂಗ್ ಮಾಡ್ತಾ ಫೋನ್ ಮೇಲೆ ಅವಳಿಗೆ ಚಿಕಿತ್ಸೆ ಕೊಡ್ತಾ ಇರುವಾಗ ಅವನ ಸ್ಥಿತಿ ಸ್ವಲ್ಪ ಚೇತರಿಸಿಕೊಂಡ ಮೇಲೆ ಅಲ್ಲಿಂದ ಬರುವಾಗ ಒಂದು ಕ್ರೈಸ್ತ ಸಹೋದರಿ ಭೇಟಿಯಾಗಿರ್ತಾರೆ. ಆ ಸಮಯದಲ್ಲಿ ಗಂಭೀರವಾಗಿ ಹೇಳ್ತಿರಲ್ವಿಯ, ಮನಪೂರ್ವಕದಿಂದ ಹೇಳ್ತಿರಲ್ವಿಯ, ಆ ಸಮಯದಲ್ಲಿ ಅವಳು ಅಲ್ಲೇ ಒಂದು ಆಸ್ಪತ್ರೆಯಲ್ಲಿ ಒಂದು ಸ್ತ್ರೀ ಬರ್ತಾಳೆ. ಒಂದು ಸ್ತ್ರೀ ಬಂದು, ಅಮ್ಮ ಹೆದರಬೇಡಮ್ಮ, ಕೇಳ್ತಾ ಏನಾಯ್ತು? ಇಲ್ಲ, ನಮ್ ಗಂಡು ಬಹಳ ಸೀರಿಯಸ್ ಇದ್ದಾರೆ, ಅದಕ್ಕೆ ನಾವು ಬಹಳ ಟೆನ್ಷನ್ ಇದ್ದೀವಿ, ನೀವು ಆಮೇಲೆ ಮಾತಾಡ್ರಿ. ಏನಾಯ್ತಮ್ಮ? ಇಲ್ಲ, ಇಂಥ ಪರಿಸ್ಥಿತಿ ಇದೆ. ನೆನಪಿಟ್ಕೊಳ್ಳಿ, ಆ ಸಹೋದರಿ ಒಂದು ವಾಕ್ಯವನ್ನು ತೆಗೆದು ಅವಳು ಮುಂದೆ ಓದ್ತಾಳೆ. ಯಾರ ಮುಂದೆ? ಈ ಧನಲಕ್ಷ್ಮಿ ಮುಂದೆ. ಮತ್ತೆ ಯಾಕೋಬನ ಪುಸ್ತಕ 5ನೇ ಅಧ್ಯಾಯ ಬೈಬಲ್ ಇಂದ ಓದ್ತಾಳೆ. ದಯಮಾಡಿ ಕೇಳಿಸ್ಕೊತೀರಿ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 14ನೇ ವಚನ ಓದ್ತೀರಾ ಮಾತನ್ನ? ಈ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮಲ್ಲಿ ಯಾವನಾದ್ರೂ ಅಸ್ವಸ್ಥನಾಗಿ ಅನಾರೋಗ್ಯದಲ್ಲಿದ್ದಾನೋ ಅವನು ಸಭೆ ಹಿರಿಯರಿಗೆ, ಚರ್ಚಿನ ಸಭೆ ಹಿರಿಯರಿಗೆ ಕರೆ ಕಳಿಸಿ ಅವರು ಯೇಸುವಿನ ಹೆಸರಿನಲ್ಲಿ ಎಣ್ಣೆಯನ್ನು ಹಚ್ಚಿ ಆ ರೋಗಿಗೋಸ್ಕರ ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ಖಂಡಿತವಾಗಿ ರಕ್ಷಿಸುವುದು. ಕರ್ತನಾದ ಯೇಸು ಅವನನ್ನು ಎಬ್ಬಿಸುವನು. ಒಂದು ವೇಳೆ ಅವನು ಪಾಪಗಳನ್ನು ಮಾಡಿದ್ದವನಾಗಿದ್ದರೆ ಈ ಪ್ರಾರ್ಥನೆ ಮೂಲಕವಾಗಿ ಅವನ ಪಾಪಗಳು ಕ್ಷಮಿಸಲ್ಪಡುವುದು. ನೀವು ಸ್ವಸ್ಥವಾಗಬೇಕಾದ್ರೆ, ನೀವು ಗುಣವಾಗಬೇಕಾದ್ರೆ ನಿಮ್ಮ ತಪ್ಪುಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿರಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಮಹಾಫಲಭರಿತವಾಗಿ ಫಲವತ್ತಾಗಿರ್ತದೆ ಎಂಬುದಾಗಿ ಈ ವಾಕ್ಯವನ್ನು ಓದ್ತಾಳೆ. ಇವಳು ಕೇಳ್ತಾಳೆ, ಏನು ಸಭೆ ಹಿರಿಯರನ್ನು ಕಳಿಸಿ, ಚರ್ಚಿನ ಹಿರಿಯರನ್ನು ಕಳಿಸಿ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿದ್ರೆ ಗುಣವಾಗುತ್ತದೆ, ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ, ನಂಬಿಕೆಯಿಂದ ಮಾಡಿರೋ ಪ್ರಾರ್ಥನೆಯಿಂದ ಗುಣವಾಗುತ್ತದೆ ಅಂತ ಹೇಳ್ತಾಳಲ್ಲ. 3.5 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ನಾನು ಬಂದಿದ್ದೇನೆ, ಇವಳು ಪ್ರೇಯರ್ ಮಾಡಿ ಎಣ್ಣೆ ಹಚ್ಚಿದ್ರೆ ಎಂತ ನಂಬಿಕೆ ಇರೋದು, ಮೂಢನಂಬಿಕೆ ಅಂತೇಳಿ ಇವಳು ಸ್ವಲ್ಪ ಮನಸ್ಸೊಳಗೆ ಸ್ವಲ್ಪ ಅದನ್ನು ತೆಗಳುತ್ತಾಳೆ. ಏನ್ ಮಾಡ್ತಾಳೆ? ಅದನ್ನು ತೆಗಳುತ್ತಾಳೆ, ಸ್ವಲ್ಪ ಹಿಹಾಲಿಸ್ತಾಳೆ. ಆದ್ರೆ ತದನಂತರ ಆಗಿದ್ದೇನೆಂದ್ರೆ ಗಂಭೀರವಾಗಿ ಹೇಳ್ತಿರಲ್ವ, ಅವಳು ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ, ಈ ಒಂದು ಸ್ಥಿತಿಗತಿಯಲ್ಲಿ ಇವಳು ಹೇಳಿರುವ ಮಾತನ್ನು ಕೇಳಿರ್ತಾಳೆ. ಒಂದು ಎಣ್ಣೆಯನ್ನು ಹಚ್ಚಿ, ಚರ್ಚಿನ ಸಭೆಯ ಹಿರಿಯರೆಲ್ಲ ಬಂದು ಎಣ್ಣೆಯನ್ನು ಹಚ್ಚಿ ಅಭಿಷೇಕಿಸಿ ಪ್ರಾರ್ಥನೆ ಮಾಡಿದ್ರೆ ಗುಣವಾಗುತ್ತದೆ. ಅಷ್ಟೇ ಅಲ್ಲದೆ ಯೇಸುವಿನ ಹೆಸರಲ್ಲಿ ಯಾರ ಎಣ್ಣೆಯನ್ನು ಹಚ್ಚಿದ್ರೆ ಆರೋಗ್ಯವನ್ನು ಯೇಸು ಗುಣಪಡಿಸಿ ಅವನನ್ನು ಎಬ್ಬಿಸಿ ನಿಲ್ಲಿಸಿ ಅವನನ್ನು ರಕ್ಷಿಸುವನು. ನೋಡ್ರಿ ಏನಿದೆ, ಅವನನ್ನು ಎಬ್ಬಿಸುವನು, ರಕ್ಷಿಸುವನು. ನೋಡಿ ಎಷ್ಟು ಚೆನ್ನಾಗಿದೆ ಆ ಮಾತನ್ನು, ಅಷ್ಟೇ ಓದ್ತೀರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ ಆ ಮಾತು. ಬೈಬಲ್ನಲ್ಲಿ ಎಷ್ಟು ಅದ್ಭುತವಾದಂತ ಸಂಗತಿ ಅದನ್ನು ಬರೆಯಲ್ಪಟ್ಟಿದೆ. ಆಮೇಲೆ ಒಬ್ಬರಿಗೊಬ್ಬರು ಓದ್ತೀರಾ ಮಾತನ್ನು, ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪ ಅಪರಾಧಗಳನ್ನು ಬೇಗನೆ ಒಬ್ಬರಿಗೊಬ್ಬರು ಒಪ್ಪಿಕೊಂಡು, ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಪ್ಪಿಕೊಂಡು, ಒಬ್ಬರಿಗೋಸ್ಕರ ಒಬ್ಬರು ಸಭೆ ಹಿರಿಯರು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ.
ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಫಲಕಾರಿಯಾಗಿರುವುದು ಎಂಬುದಾಗಿ ಓದ್ತಾರೆ. ಹೌದಾ? ಆಮೇಲೆ ಮುಂದೆ ಹೋದ್ರಮ್ಮ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ನಂಬಿಕೆಯಿಂದ ನೋಡ್ರಿ, ನಂಬಿಕೆ ಬಗ್ಗೆ ಮಾತಾಡಿದ್ರೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ಕರ್ತನಾದ ಯೇಸು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ಕರ್ತನನ್ನು ಎಬ್ಬಿಸುವನು ಅಂದ್ರೆ ರೋಗಿಯನ್ನು ಗುಣಪಡಿಸಿ ಅವನ ಪ್ರಾಣವನ್ನು ರಕ್ಷಿಸಿ ಅವನನ್ನು ಎಬ್ಬಿಸುವನು. ರೋಗಿಯನ್ನು ರಕ್ಷಿಸಿ ಗುಣಪಡಿಸಿ ಅವನ ಪ್ರಾಣವನ್ನು ರಕ್ಷಿಸಿ ಅವನನ್ನು ಎಬ್ಬಿಸುವವನು. ಇದನ್ನು ಕೇಳಿದ್ಕೊಳ್ಳಿ ಸ್ವಲ್ಪ ಅಟ್ಪಟ್ಟಾಗ್ತದೆ ಅವಳಿಗೆ. ಒಂದು ಎಣ್ಣೆ ಹಂಚಿದ್ರೆ ಎಣ್ಣೆಯಿಂದ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗ್ತದ? ಅವಾಗ ಸುಮ್ಮನೆ ಕೇಳ್ತಾಳೆ. ಆಮೇಲೆ ಆ ಆಸ್ಪತ್ರೆಗೆ ಬಂದಿರ್ತಕ್ಕಂಥ ಆ ಸ್ತ್ರೀ ಬೈಬಲ್ ಓದಿ ಹೇಳಿರ್ತಾಳೆ, ಅವಳು ಕೇರ್ ಮಾಡದೆ ಹೋಗ್ಬಿಡ್ತಾಳೆ. ಯಾರು? ಈ ಧನಲಕ್ಷ್ಮಿ ಅವರು. ಆದ್ರೆ ಅಲ್ಲಿಂದ ಮತ್ತು ಮನೆಗೆ ಬರ್ಬೇಕಲ್ಲ, ಮಧ್ಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರೆ ಅಲ್ಲಿಂದ ಮತ್ತು ಆಂಬ್ಯುಲೆನ್ಸ್ ಅಲ್ಲಿ ಹಾಕಿಕೊಂಡು ಆತನ್ನು ತೆಗೆದುಕೊಂಡು ನರ್ಸ್ ಮತ್ತು ಡಾಕ್ಟರ್ ಅವರು ಎಲ್ಲಿ ಬರ್ತಾರೆ? ತನ್ನ ಊರಿಗೆ ಬರ್ತಾರೆ. ತನ್ನ ಊರಿಗೆ ಫೋನ್ ಮಾಡಿ ಹೇಳಿರ್ತಾರೆ. ತನ್ನ ತಾಯಿ ತಂದೆ ಕೂಡ ತನ್ನ ಜೊತೆಲಿ ಇರ್ತಾರೆ. ತನ್ನ ತಾಯಿ ತಂದೆಗಳು ಕೂಡ ಬರ್ತಾ ಇರ್ತಾರೆ. ಮತ್ತು ಅಲ್ಲಿ ಅವರ ಸಹೋದರರು ಇರ್ತಾನೆ. ಯಾರು? ಧನಲಕ್ಷ್ಮಿಯವರ ಸಹೋದರನು. ಇವರು ಮನೆಗೆ ಹೋಗಿದ ಕೂಡಲೇ ಎಲ್ಲರೂ ಹೇಳ್ತಿರಲ್ವಯ್ಯ, ನೋಡ್ರಿ ಎಷ್ಟು ಚೆನ್ನಾಗಿ ದೇವರು ಸಂಕಲ್ಪ, ನೋಡ್ರಿ ಎಷ್ಟು ಉದ್ದೇಶ, ನೋಡ್ರಿ ಹೆಂಗಿದೆ. ಮನೆಗೆ ಹೋಗಿದ ಕೂಡಲೇ ಅವರ ಸಹೋದರನು, ಅವರ ಬ್ರದರ್, ಅವರ ಅಣ್ಣ ಏನ್ ಮಾಡ್ತಾನೆ, ಎಲ್ಲ ಚರ್ಚಿನ ಪಾಸ್ಟರನ್ನು ಚರ್ಚಿನ ಪಾಸ್ಟರನ್ನು ಮತ್ತು ಸಭೆ ಹಿರಿಯರನ್ನು ಕರೆಕಳಿಸಿ ಪ್ರಾರ್ಥನೆಗೆ ಎಲ್ಲಾ ಜನರು ರೆಡಿ ಮಾಡಿಟ್ಟಿರ್ತಾನೆ. ಅವಳು ಬಂದ ಕೂಡಲೇ ಅವನನ್ನು ಒಳಗೆ ತಂದು ಇಟ್ಟುಕೊಳ್ಳಿ ಎಲ್ಲಾ ಜನರು ಬಂದು ಪ್ರೇಯರ್ ಮಾಡ್ಲಿಕ್ಕೆ ಬರ್ತಾರೆ. ಇವಳು ನೋಡ್ತಾ ಏನು ಇರಲ್ಲ, ಪ್ರೇಯರ್ ಮಾಡೋರು ಬಂದಲ್ಲತ್ತೆ. ಆವಾಗ ಅವರು ಕೂಡ ತನ್ನ ಕೈಯಲ್ಲಿ ಎಣ್ಣೆಯ ಬಾಟ್ಲಿಯನ್ನು ಹಿಡ್ಕೊಂಡು ಆ ಎಣ್ಣೆಯನ್ನು ತೆಗೆದು ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ಸಭೆ ಹಿರಿಯರನ್ನು ಕರೆಕಳಿಸು. ಆಗ ಸಭೆ ಹಿರಿಯರು ಯೇಸು ಕ್ರಿಸ್ತು ನಾಮದಲ್ಲಿ ಆ ಎಣ್ಣೆಯನ್ನು ಹಚ್ಚಿದ್ರೆ ಯೇಸು ಕ್ರಿಸ್ತನು ಕರ್ತನು ಅವನನ್ನು ರಕ್ಷಿಸಿ ಅವನನ್ನು ಎಬ್ಬಿಸಿ ನಿಲ್ಲಿಸುವನು ಎಂಬ ಈ ವಾಕ್ಯವನ್ನು ಓದುತ್ತಾ ಆತನ ಮೇಲೆ ಹಚ್ಚುತ್ತಾ ಆತನಿಗೆ ಆ ಎಣ್ಣೆಯನ್ನು ಹಚ್ಚುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವಳಿಗೆ ಏನಪ್ಪಾ, ಅಲ್ಲಿ ಅವಳು ಹೇಳ್ತಾ ಇದ್ರೆ ಸಭೆ ಹಿರಿಯರನ್ನು ಕಳಿಸಿ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗ್ತದೆ, ನಿನ್ನ ಗಂಡನನ್ನು ದೇವರು ರಕ್ಷಿಸಿ ಎಬ್ಬಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಅವ್ರು ಕರೆಕ್ಟ್ ಆಗಿ ಬಂದಿಲ್ಲ, ಪ್ರೇರ್ಗ ಕುಂತಿದ್ರಲ್ಲ, ಎಲ್ಲ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ಅವಳು ಆಶ್ಚರ್ಯವಾಗಿ ನೋಡ್ತಾಳೆ. ಆದ್ರೂ ಹಚ್ಚಲಿ ಬಿಡು, ಯಾಕಂದ್ರೆ ಈಗ ಡಾಕ್ಟರ್ಗಳು ಕೂಡ ಏನ ಮಾಡಿದ್ದಾರೆ, ಕೈ ಬಿಟ್ಟಿದ್ದಾರೆ, ಹಚ್ಚಲಿ ಬಿಡಿ ಏನಾಗ್ತದೆ ಅಂತೇಳಿ ಅವಳು ಕೂಡ ಸುಮ್ಮನೆ ನೋಡ್ತಾಳೆ. ನೋಡಿಕೊಂಡು ಅವ್ರೆಲ್ಲ, ಇಲ್ರಿ ಸಿಸ್ಟರ್ ಬೆದರಬೇಡ್ರಿ, ಏನ್ ಚಿಂತೆ ಮಾಡಬೇಡ್ರಿ, ದೇವರು ನಿಮ್ಮ ಗಂಡವನ್ನು ರಕ್ಷಿಸ್ತಾನೆ, ಏಸು ಸರ್ವಶಕ್ತನು, ಏಸು ನಿಜವಾದ ದೇವರು, ಸತ್ಯ ದೇವರು ನಿಮಗೆ ತೋರಿಸ್ಕೊಡ್ತಾನೆ ನೋಡ್ರಿ, ಆತನು ನಿಶ್ಚಯವಾಗಿ ನಿಮ್ಮ ಗಂಡನ್ನು ಗುಣಪಡಿಸ್ತಾನೆ. ಅಲ್ಲಿರುವ ಎಲ್ಲ ವಿಶ್ವಾಸಿಗಳು, ಚರ್ಚಿನ ಎಲ್ಲ ವಿಶ್ವಾಸಿಗಳು ಒಟ್ಟು ಕೂಡಿ ಮಾಡಿರುವ ಪ್ರಾರ್ಥನೆಯಲ್ಲಿ ಮತ್ತೊಂದು ರೀತಿಯಾದಂತ ಬಲ ನಾನು ನೋಡ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಸಭೆಯವರೆಲ್ಲರೂ, ಪಾಸ್ಟರ್ ಮಾತ್ರ ಅಲ್ಲದೆ ನಮ್ಮ ಜೊತೆಯಲ್ಲಿ ನಮ್ಮ ಸಭೆಯವರೆಲ್ಲರೂ ಒಟ್ಟು ಕೂಡಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ, ಅದಕ್ಕಾಗಿ ಅನೇಕ ಕಾರ್ಯಗಳಲ್ಲಿ ದೇವರು ನಮ್ಮ ಸೇವೆಯಲ್ಲೂ ಕೂಡ ಅನೇಕ ವಿಧವಾದಂತ ಜಯಗಳನ್ನು, ಅದ್ಭುತಗಳನ್ನು, ಸೂಚನೆಗಳನ್ನು ಮಾಡ್ತಾನೆ. ದೇವ್ರ ಮಕ್ಕಳೇ, ಎಲ್ಲಾ ಸಭೆದವರು ಹೀಗೆ ಒಟ್ಟುಗೂಡಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿರ್ಬೇಕು ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಲ್ಲ. ಆವಾಗ ಈ ಕುಟುಂಬದವರೆಲ್ಲರೂ ಕೂಡಿ ನೋಡ್ತಾ ಇದಾರೆ, ಇವರೆಲ್ಲರೂ ಬಂದು ಪ್ರೇಯರ್ ಮಾಡೋದನ್ನು ಕಣ್ಣೀರಿಟ್ಟು ಭಾರದಿಂದ, ಕಳವಳದಿಂದ ಆ ಗುಣವಾಗೋದಕ್ಕಾಗಿ ಅವರು ಪ್ರಾರ್ಥನೆ ಮಾಡಿ ನೋಡಿ. ಈ ಧನಲಕ್ಷ್ಮಿಗೆ ನೋಡಿದ್ಲು, ಮಾಡ್ಲಿ ಬಿಡ, ಅವರೆಲ್ಲ ಓದ್ರಿ ಪ್ರೇಯರ್ ಮಾಡ್ತಾರೆ. ಕರ್ತನೇ ರಾಜ, ಕೂಗಿ ಮೊರೆ ಇಡ್ತಾರೆ, ಕರ್ತನೇ ರಾಜ, ಇದು ರಕ್ಷಿಸು ರಾಜ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆವಾಗ ನೆಕ್ಸ್ಟ್ ದಿನ ಏನ್ ಮಾಡಿದ್ಲು, ಇದೆಲ್ಲ ನೋಡಿದ ಕೂಡಲೇ ಎಲ್ಲರ ಬಂದು ನೋಡ್ಕೊಂಡು ಮಾತಾಡಿಸಿದ್ರು. ಇಮಿಡಿಯೇಟ್ಲಿ ಎಲ್ಲ ಗುಂಟೂರಿನ ಸ್ಥಳೀಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂಚೆ ಅವಳ ದುಡ್ಡೆಲ್ಲ ಮುಗಿದೋಯ್ತು, ಬಹಳ ಕಡಿಮೆ ದುಡ್ಡು ಅವಳ ಹತ್ರ ಇತ್ತು. ಅದಕ್ಕೆ ಅವಳು ಏನ್ ಮಾಡಿದ್ಲು, ಈಗ ನಾನು ಅಲ್ಲಿ ಹೋಗೋದಕ್ಕಿಂತ ಈತನನ್ನ ತೆಗೆದುಕೊಂಡು ಹೋಗಿದ್ರೆ ಬಹಳ ಖರ್ಚಾಗ್ತದೆ ಅಂತೇಳಿ ಮತ್ತು ಮೊದಲೇ ಬೈ ಮಾತಾಡಿ ಅಂತೇಳಿ ಇವಳು ತನ್ನ ಗಂಡನ ರಿಪೋರ್ಟ್ಸ್ ಎಲ್ಲ, ಸ್ಕ್ಯಾನಿಂಗ್ ರಿಪೋರ್ಟ್ಸ್, ಪ್ಯಾಥಾಲಜಿಕಲ್ ರಿಪೋರ್ಟ್ಸ್, ಎಲ್ಲ ರಿಪೋರ್ಟ್ಸ್ಗಳನ್ನು, ಎಲ್ಲ ಪೇಪರ್ಗಳನ್ನು ತೆಗೆದುಕೊಂಡೋಗಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ, ಆಂಧ್ರದ ಆಸ್ಪತ್ರೆಯಲ್ಲಿ ನ್ಯೂರೋ ಫಿಸಿಷಿಯನ್ ಅಂತೇಳಿ, ನರಗಳ ವಿಶೇಷ ವೈದ್ಯಕೀಯ ತಜ್ಞರು, ನರಗಳ ವಿಶೇಷ ವೈದ್ಯರು, ಅವರ ಕಡೆ ಹೋಗಿ ಇವಳು ಎಲ್ಲ ರಿಪೋರ್ಟ್ಸ್ ಕೊಡ್ತಾಳೆ. ರಿಪೋರ್ಟ್ಸ್ ಕೊಟ್ಟುಕೊಳ್ಳಿ, ಜಾಗ್ರತೆ ಕೇಳ್ಕೋದ್ರಿ. ಈ ವರದಿಯನ್ನು ಕೊಟ್ಟಿದ್ಕೊಳ್ಳಿ, ಆ ರಿಪೋರ್ಟ್ಸ್ ಎಲ್ಲ ಓದುವಾಗ ಫಸ್ಟ್ ಮೇನ್ ಡಾಕ್ಟರ್ ಬಂದು ನೋಡಿದ್ಕೊಳ್ಳಿ, ಈಗೇನ್ ಮಾಡ್ಬೇಕಮ್ಮ ಅಂತ ಹೇಳ್ತಾರೆ.
ಇಲ್ರಿ ನಮ್ಮ ಮನೆಗೆ ಬಂದು ನನ್ನ ಗಂಡನಿಗೆ ನೀವು ಟ್ರೀಟ್ಮೆಂಟ್ ಕೊಡ್ಬೇಕ. ಈ ಮನುಷ್ಯ ಇನ್ನು ಬದುಕಿದಾನ ಅಂತ ಕೇಳ್ತಾನೆ. ಯಾರು? ಡಾಕ್ಟರ್. ಬದುಕಿದಾನ್ರಿ. ನಿಜವಾಗಿ ಹೇಳ್ತಾ ಇದ್ದೀರಾ ನೀವು? ಏನ್ರಿ ಇದು? ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇವನ ಮೆಂಟಲ್, ಇವನ ಬ್ರೈನ್ ಕಂಪ್ಲೀಟ್ ಅಸ್ಥಿರವಾಗಿ ಬಿಟ್ಟಿದೆ. ಇವನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ರೀ, ಬದುಕಿದ್ದಾನೆ, ಮನೇಲಿದ್ದಾನೆ. ಯಾಕಂದ್ರೆ ಆತನ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಆತನಿಗೆ ಸ್ಪರ್ಶ ಇಲ್ಲ, ಮಲಗಿಬಿಟ್ಟಿದ್ದಾನೆ. ಆತನನ್ನು ಹೌದು, ಈ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದುಕೊಳ್ಳಿ. ಮತ್ತು ಈಗ ನಾನೇನು ಮಾಡ್ಲಮ್ಮ, ಬದುಕಲಿಕ್ಕೆ ಸಾಧ್ಯ, ನಾನು ಬಂದು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಡಾಕ್ಟರ್ ಕೂಡ ಏನ್ ಹೇಳ್ತಾರೆ, ಸುಮ್ಮನೆ ಒಪ್ಪಿಗೆಲ್ಲಮ್ಮ. ಅಲ್ಲಿ ಹೇಳುವ ನಿಮ್ಮ ಮಹಾರಾಷ್ಟ್ರದಲ್ಲಿ ನಾಗ್ಪುರ್ನಲ್ಲಿ ಹೇಳಿರ್ತಕ್ಕಂಥ ಮಾತು ನಿಜ. ಅವ್ನು ಬದುಕುದಿಲ್ಲ, ಸುಮ್ಮನೆ ಇನ್ನು ಕೆಲವು 2 ತಿಂಗಳ ಬದುಕುದಂದ್ರೆ ಬಹಳ ದೊಡ್ಡದಾಯ್ತು, ಬದುಕುದಿಲ್ಲ ಅಂತ ಹೇಳಿಕೊಂಡು ಹೇಳಿರುವಾಗ ಅವಳು ಬಿಟ್ಟಿ ಹಿಡಿತಾಳೆ ಅಂದ್ರೆ ಆ ವೈದ್ಯರಿಗೆ ಕಳಕಳಿಯಿಂದ ವಿನಂತಿಸ್ತಾಳೆ, ಅಯ್ಯ ದಯಮಾಡಿ ನನ್ನ ಮನೆಗೆ ಬಂದು ನನ್ನ ಗಂಡನಿಗೆ ಚಿಕಿತ್ಸೆ ಕೊಡಿ, ಏನಾರೇ ಮಾಡಿ ಎಂಬುದಾಗಿ ಹೇಳ್ಕೊಂಡು ಇವಳು ಇಷ್ಟೆಲ್ಲ ಹಾರೈಕೆ ಮಾಡಿದಾಳೆ. ನಾನು ದೇವರುಗಳಿಗೆ, ದೇವಿ ದೇವತೆಗಳಿಗೆ ನಾನು ಅದು ಕೊಡ್ತೇನೆ, ಇದು ಕೊಡ್ತೇನೆ ಅಂದ್ರು ಎಲ್ಲ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದ್ದಲ್ಲ ಅಂತೇಳಿ ಇವಳ ವಿಶ್ವಾಸವೇ, ಇವಳ ನಂಬಿಕೆ ದೇವರುಗಳ ಮುಂದೆ ಹಾರಿ ಹೋಯ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಈಗ ವೈದ್ಯರು ಕೂಡ ಹೇಳ್ತಾರೆ, ಅಮ್ಮ ತಗೊಂಡೋಗಮ್ಮ, ಯಾಕೆ ಸುಮ್ಮನೆ ನಿಲ್ತಿದ್ರಿ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಇವಳು ಕಣ್ಣೀರಿಡುವುದು, ಅಳುವುದು ನೋಡಿ ಪಾಪ ಡಾಕ್ಟರ್ ಮಾಡ್ತಾರೆ, ನಿಂದ್ರಮ್ಮ ನಾ ಓದ್ತೀನಿ ಅಂತ ಹೇಳಿ ಪೂರಾ ರಿಪೋರ್ಟ್ ಅನ್ನು ಎಲ್ಲ ಓದಿ ಮಾರ್ಕ್ ಮಾಡಿ 1 ತಾಸಿಗಿಂತ ಹೆಚ್ಚಿನ ಸಮಯ ಆಯ್ತು ರಿಪೋರ್ಟ್ ಓದ್ಲಿಕ್ಕೆ, ಸ್ಟಡಿ ಮಾಡ್ಲಿಕ್ಕೆ. ಅವಾಗ ಅವಳಿಗೆ ಪ್ರಶ್ನೆ ಕೇಳ್ತಾನೆ, ನಿನ್ನ ಗಂಡ ಈಗ ಹೇಗಿದ್ದಾನೆ, ಹೇಗೆ ಮಾತಾಡ್ತಾನೆ, ಹೆಂಗೆ ತಿರುಗ್ತಾನೆ, ಏನ್ ಮಾಡ್ತಾನೆ ಎಲ್ಲ ಕೇಳ್ತಾನೆ. ಇಲ್ಲ, ಅವರು ನೋಡ್ತಾರೆ, ಆದ್ರೆ ನಾನು ಅವ್ರು ಕಾಣುದಿಲ್ಲ, ಕೇಳಿಸುದಿಲ್ಲ ನಾನು ಮಾತಾಡಿದ್ರೆ, ಮತ್ತು ಅವ್ರು ಹಿಂಗೆ ಮಲಗಿದ್ದಾರೆ, ಅವರ ಬಾಡಿ ಎಲ್ಲ ಕೆಲಸ ಮಾಡ್ತಿಲ್ಲ, ಬಹಳ ವೀಕ್ ಆಗಿಬಿಟ್ಟಿದೆ ಎಂಬುದಾಗಿ ಹೇಳ್ತಾರೆ. ಮತ್ತು ಉಸಿರು ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಹೌದಾ, ಸರಿ, ಎಲ್ಲ ಕೇಳ್ಕೊಂಡು ಏನ್ ಮಾಡ್ತಾನೆ, 1 ತಾಸು ಎಲ್ಲ ರಿಪೋರ್ಟ್ ಸ್ಟಡಿ ಮಾಡಿ ಒಂದು ಔಷಧ ಬರೀತಾನೆ. 53 ರೂಪಾಯಿದ ಔಷಧ. ಯಾವುದು? ಕೆಮ್ಮಿನ ಔಷಧ ಬರೀತಾನೆ. ಯಾರು? ನ್ಯೂರೋಫಿಸಿಷಿಯನ್. ಎಲ್ಲ ಸ್ಟಡಿ ಮಾಡಿ ಈ ಕೆಮ್ಮಿನ ಔಷಧ ಬರೀತಾನೆ. ಈ ಔಷಧ ಕೊಡಮ್ಮ ಅಂತ ಹೇಳ್ತಾನೆ. ಬರೆದುಕೊಳ್ಳಿ, ಅವಳು ಮೆಡಿಕಲ್ ಹೋಗಿ ಕೆಮ್ಮಿನ ಔಷಧ ತಗೊಂಡ್ ಬರ್ತಾಳ, ಹಾಸ್ಪಿಟಲ್ ಮೆಡಿಕಲ್. ಇದು ಕೆಮ್ಮಿನ ಔಷಧ, ಬೆನೆಡ್ರಿಲ್ ಕೆಮ್ಮಿನ ಔಷಧ. ಯಾವುದು? ಬೆನೆಡ್ರಿಲ್ ಕೆಮ್ಮಿನ ಔಷಧ. ಇದು ಡಾಕ್ಟರ್ ತೋರಿಸ, ಸರ್ ಇದನ್ನು ಇಲ್ಲ, ಏನಿಲ್ಲ, ಇದು ಕುಡಿದ್ರೆ ಅವ್ರಿಗೆ ಸಮಾಧಾನ ಆಗ್ತದೆ ಅಂತ ಏನ್ ಹೇಳ್ತಾನೆ. ಇದು ಕುಡಿದ್ರೆ ಬಹಳ ಬುದ್ಧಿವಂತರು ಅವರು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಸಿಂಪ್ಟಮ್ಸ್ ಅನ್ನು ನೋಡಿ ಕೇಳಿದುಕೊಳ್ಳಿ ಮತ್ತು ರಿಪೋರ್ಟ್ ನೋಡಿಕೊಳ್ಳಿ, ಅವನು ಇನ್ನು ಹೆಚ್ಚು ಸಮಯ ಉಳಿಯುವುದಿಲ್ಲ. ಅವನು ಅಲ್ಲಾಡಿರುವಾಗ ಮನೆಯಲ್ಲೆಲ್ಲ ಏನಾಗ್ತಾರೆ, ಡಿಸ್ಟರ್ಬ್ ಆಗ್ತಾರೆ ಅಂತ ಅಲ್ಲಾಡುವ, ಮನೆಯೆಲ್ಲ ಡಿಸ್ಟರ್ಬ್ ಆಗಿ, ಮತ್ತು ಸುಮ್ಮನೆ ವೈದ್ಯರ ಹತ್ರ ಇವ್ರ ಹತ್ರ ಓಡಿದ್ರೆ ಪಾಪ ಇವ್ರು ಹಣನೂ ನಷ್ಟ ಆಗ್ತದೆ, ಇವ್ರು ಬದುಕುದಿಲ್ಲ ಅಂತೇಳಿ ಆ ವೈದ್ಯರು ಕೊನೆ ಸಮಯದಲ್ಲಿ ಕೊಡ್ತಕ್ಕಂತ ಒಂದು ಔಷಧ ಅದು. ಅಂದ್ರೆ ಬೆನೆಡ್ರಿಲ್ ಎಂಬ ಕಫ್ ಸಿರಪ್ ಯಾಕೆ ಕೊಡ್ತಾನಂದ್ರೆ, ಆತನ ಎದೆಯಲ್ಲಿ, ಆತನ ಪಪ್ಪುಸಲ್ಲಿ, ಲಂಗ್ಸ್ ಅಲ್ಲಿ ಕಫ ಸೇರಿಕೊಂಡು ಕೊನೆ ಉಸಿರೆಳೆಯುವಾಗ ಬಹಳ ತ್ರಾಸ ಮಾಡಿಕೊಳ್ತಾರೆ ಅಂತೇಳಿ ಅದು ಬೆನೆಡ್ರಿಲ್ ಸಿರಪ್ ಕೊಟ್ರೆ ಅವನು ಸಮಾಧಾನವಾಗಿ ಉಸಿರು ತಗೋತಾ ಅವನು ತನ್ನ ಪ್ರಾಣವನ್ನು ಬಿಡ್ತಾನೆಂಬ ಕಾರ್ಯದಿಂದ, ಅನಿಸಿಕೆಯಿಂದ ಆತನಿಗೆ ಮೆಡಿಸಿನ್ ಬರೆದಿರ್ತಾನೆ. ಇವ್ರಿಗೆ ಗೊತ್ತಾಗಿಲ್ಲ, ಇವಳಿಗೆ ಕ್ಯಾಸರ್ ಇಸ್ಕೂ ಲಿಕ್ಕೆ ನಾ ಉಸ್ಕು ಜರ ಆರಾಮ್ ಲಗೇಗ ಏನ್ ಹೇಳ್ದ, ಏನಿಲ್ಲ, ಆತನಿಗೆ ಸ್ವಲ್ಪ ಆರಾಮ್ ಅನಿಸ್ತದೆ, ಚೆನ್ನಾಗಿ ಮಲ್ಕೋತಾನೆ, ಆರಾಮ್ ಇರ್ತದೆ ಅಂತ ಹೇಳ್ತಾನೆ. ತುಮ್ ಜಾಕೀಸ್ ಖಲಾದು. ಆದ್ರೆ ಇವಳಿಗೆ ಅರ್ಥ ಆಗಿಲ್ಲ ಅದು ಯಾಕೆ ಕೊಟ್ಟರು. ಯಾಕಂದ್ರೆ ನಮ್ಮ ಅಜ್ಜಿ 92 ವರ್ಷ ಬದುಕಿದ್ಲು. ನಮ್ಮ ಅಜ್ಜಿ ಬಹಳ ಸೀರಿಯಸ್ ಆಗಿದ್ಲು. ಅವಳಿಗೆ BP ಇಲ್ಲ, ಶುಗರ್ ಇಲ್ಲ. ಕೊನೆ ಸಮಯ ಬಂತು, ಅವಳು ಬಹಳ ತ್ರಾಸ ಮಾಡ್ಕೊತಾ ಇದ್ರು. ಉಸಿರಿನಲ್ಲಿ ಕಫ ಎಲ್ಲ ಬಹಳ ಬರ್ತಾ ಇತ್ತು. ಕಫ ಬರ್ತಾ ಇರೋದು ನೋಡಿ ಅಲ್ಲಿ ಡಾಕ್ಟರ್ ಬಂದು ಮನೆಗೆ ಬಂದು ಟೆಸ್ಟ್ ಮಾಡಿ ಎಲ್ಲ ನೋಡಿದ್ಕೊಳ್ಳಿ, ಇಲ್ಲ ಅಜ್ಜಿ ಉಳಿಯುವುದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಏನಾರ ಮಾಡ್ರಲ್ರಿ, ಅಡ್ಮಿಟ್ ಮಾಡ್ತೇವೆ. ಅಡ್ಮಿಟ್ ಮಾಡೋದು ಬೇಡ, ಅಜ್ಜಿ ಉಳಿದಿಲ್ಲ, ಟೈಮ್ ಆಗ್ಬಿಟ್ಟಿದೆ ಅವ್ರದ್ದು ಅಂತ. ಹಾಗಾದ್ರೆ ಏನ್ರಿ ಇಷ್ಟು ತ್ರಾಸ ತಗೊಳ್ತಾ ಇದ್ದಾಳೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಆ ಡಾಕ್ಟರ್, ಒಳ್ಳೆ ಡಾಕ್ಟರ್ ಅವನು ಅಸ್ತಮಾಗಿ ಸ್ಪ್ರೇ ಹೊಡಿತಾರಲ್ಲ, ಆ ಸ್ಪ್ರೇ ಒಂದು ಬರ್ದ್ಬಿಡ್ತಾನೆ. ಏನ್ರಿ ಸ್ಪ್ರೇ? ಇದು ಸ್ಪ್ರೇ ಕೊಡ್ತಾ ಇರ್ರಿ, ಅವಳಿಗೆ ಕಫ ಲೂಸ್ ಆಗಿ ಎಲ್ಲ ಹೋಗ್ತದೆ, ಕಫ ಎಲ್ಲ ಹೊರಗೋಗ್ತದೆ, ಅವಳು ಆರಾಮಾಗಿ ಉಸಿರು ತಗೊಳ್ತಾಳೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಈ ಬೆನೆಡ್ರಿಲ್ ಕಫ್ ಏನ್ ಬರ್ದಾನಲ್ಲ, ಕಫ್ ಸಿರಪ್, ಈ ಮನುಷ್ಯನು ಹೇಗಾದ್ರೆ ಸಾಯ್ತಾನೆ. ಆದ್ರೆ ಸಾಯುವಾಗ ಅಲ್ಲಾಡಿದ್ರೆ ಇವರೆಲ್ಲ ಏನಾಗ್ತಾರೆ, ಅಯೋಮಯ
ಆಗ್ತಾರೆ ಮತ್ತು ಆಸ್ಪತ್ರೆಗೆ ಓಡಿ ಆಸ್ಪತ್ರೆಯವರು ಇವ್ರನ್ನ ಲೂಟಿ ಮಾಡ್ತಾರೆ. ಅದಕ್ಕಾಗಿ ಅವನು ಒಳ್ಳೆ ಪ್ರಾಮಾಣಿಕವಾದಂತಹ ವೈದ್ಯನಾಗಿರೋದ್ರಿಂದ ಈ ಔಷಧ ಅಷ್ಟೇ ಕೊಡ್ರಿ, ಆತನಿಗೆ ಆರಾಮ ಇರ್ತದೆ ಅಂತ ಹೇಳ್ತಾನೆ ಅಷ್ಟೇ. ಏನಂದ್ರೆ ವಿಶಿಷ್ಟರ ಆರಾಮ್ ಲಗೀಗ, ಏನಂದ್ರೆ ಸ್ವಲ್ಪ ಆರಾಮ ಅನಿಸ್ತದೆ, ಅವನಿಗೆ ಗುಣ ಅನಿಸ್ತದೆ ಅಂತ ಹೇಳ್ತಾನೆ. ಇವಳು ಹೋಗಿ ಈತನ ಹೇಳಿದಂತೆ ಔಷಧವನ್ನು ಕೊಳ್ಳಿಕ್ ಮುಂಚೆ ಇವಳು 53 ರೂಪಾಯಿದ ಔಷಧ ಕೊಟ್ಟನಲ್ಲ ಡಾಕ್ಟರ್ ಅಂತೇಳಿ ಇದು ಏನೋ ವಿಚಾರ ಮಾಡಿ ಕೊಟ್ಟಿದೆ ಅಂತ ಅವಳಿಗೆ ಗೊತ್ತಾಗಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಅವಳು ವೈದ್ಯರು ಕೈ ಬಿಟ್ರಲ್ಲ, ಇನ್ನು ಯಾರು ಇಲ್ಲಲ್ಲ ಅಂತ ಹೇಳ್ಕೊಂಡು ಅವಳು ಅವಳ ಆಂಟಿಯವರು ಅವ್ರ ಮನೆಗೆ ಬಂದು ಅವಳು ಹೇಳ್ತಾಳೆ, ಅಮ್ಮ ಚಿಂತೆ ಮಾಡಬೇಡ, ಧನಲಕ್ಷ್ಮಿ, ಚಿಂತೆ ಮಾಡಬೇಡ. ಯೇಸು ಜೀವವುಳ್ಳ ದೇವರು, ಆತನು ಜೀವಿಸುವ ದೇವರು. ನಿನ್ನ ಗಂಡನಿಗೆ ಗುಣವಾಗಲಾರದಂತ ರೋಗರು ವೈದ್ಯರೆಲ್ಲ ಕೈ ಬಿಟ್ರಲ್ಲ, ಯೇಸು ನಿನ್ನ ಗಂಡನನ್ನು ಕೈ ಬಿಡುದಿಲ್ಲ. ನೀನು ಪ್ರಾರ್ಥನೆ ಮಾಡು, ನಾನು ಪ್ರಾರ್ಥನೆ ಮಾಡ್ತೇವೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿನ್ನ ಗಂಡನಿಗಾಗಿ. ಚಿಂತೆ ಮಾಡಬೇಡ, ಖಂಡಿತವಾಗಿ ನಿನ್ನ ಗಂಡನು ಗುಣಮುಖನಾಗುತ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಇವಳು ಕೇಳುತ್ತಾಳೆ, ಯೇಸುವೇ ನಿಜವಾದ ದೇವರು, ಈ ಜಗತ್ತಿನ ಒಡೆಯನು, ರಕ್ಷಕನು, ವಿಮೋಚಕನು, ಆತನ ಹೊರತುಪಡಿಸಿ ಮತ್ತು ಯಾರು ನಿನ್ನ ಗಂಡನನ್ನು ಉಳಿಸಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯವನ್ನು ನೀನು ಈ ವಿಷಯದಲ್ಲಿ ತಿಳಿದುಕೊಳ್ತೀಯ. ಯಾಕಂದ್ರೆ ವೈದ್ಯರು ಕೈ ಬಿಟ್ರು, ರಿಪೋರ್ಟ್ಸ್ ಕೈ ಬಿಟ್ಟಿದೆ, ನೋಡ್ರಿ ಎಲ್ಲ ವರದಿ ಬಂದಿದೆ, ರಿಪಾರ್ಥಾಲಜಿ ರಿಪೋರ್ಟ್ ಬಂದಿದೆ. ಅಷ್ಟೇ ಅಲ್ಲದೆ ವೈದ್ಯರು ವಾಸ್ತವಿಕವಾಗಿ ಹೇಳಿಬಿಟ್ಟಿದ್ದಾರೆ, ಚಿಂತೆ ಮಾಡಬೇಡ, ಯೇಸು ಇದನ್ನು ಮಾಡಬಲ್ಲನು, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತೇಳಿ ಅವರ ಆಂಟಿ ಅವರಿಗೆ ಬಹಳ ಧೈರ್ಯ ತುಂಬುತ್ತಾಳೆ. ಆಗ ಸಬ್ ದುನಿಯಾ ಖತಮ್ ಹೋಗ ಮೇರಾ, ಏನು ಧನಲಕ್ಷ್ಮಿ ಅಂತ ಹೇಳ್ತಾಳೆ, ನನ್ನ ಬಾಳೆ ಮುಗಿದೋಯ್ತು, ಎಷ್ಟು ಸುಖಕರವಾಗಿದ್ದೆ ನಾನು, ಇಂಥದ್ದು ಒಂದು ನನಗೆ ಬರ್ತದ, ಇಂತಹ ಒಂದು ಸಂಕಟ ಊಹಿಸಲಾರದಂತ, ಭರಿಸಲಾರದಂತ, ಇನ್ನು ನಿರೀಕ್ಷೆ ಇಲ್ಲದಂತ, ಇನ್ನು ಆಸೆ ಇಲ್ಲದಂತ ಬದುಕು ಬರ್ತದ. ಅಯ್ಯೋ, ಇಂಥ ಸ್ಥಿತಿಯಲ್ಲಿ ಈ ಧನಲಕ್ಷ್ಮಿಯವರ ಆಂಟಿಯವರು ಹೇಳ್ತಾರೆ, ಹೆದರಬೇಡ, ಯೇಸು ನಿನ್ನ ಗಂಡನನ್ನು ಖಂಡಿತವಾಗಿ ರಕ್ಷಿಸ್ತಾನೆಂಬುದಾಗಿ ಒಂದು ಬಿಲಿವರ್, ನೆನ್ಪಿಟ್ಕೋರಿ, ಪಾಸ್ಟರ್ ಅಲ್ಲ, ಇವ್ಯಾಂಜಲಿಸ್ಟ್ ಅಲ್ಲ, ಬಿಲಿವರ್ ಕೂಡ ಈ ವಾಕ್ಯದ ಮೇಲೆ ನಂಬಿಕೆ ಇಟ್ಕೊಂಡು ಹೇಳ್ತಾ ಇದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಒಬ್ಬ ವಿಶ್ವಾಸಿ, ಸಾಮಾನ್ಯವಾದ ಓರ್ವ ಭಕ್ತಳು ಹೇಳಿದ ಕೂಡಲೇ ಆವಾಗ ಧನಲಕ್ಷ್ಮಿ ಅವರು, ನೀನು ಪ್ರೇಯರ್ ಮಾಡು, ನೀನು ಪ್ರಾರ್ಥನೆ ಮಾಡಿ, ಎಸ್ಸಯ್ಯ ನನ್ನ ಗಂಡನನ್ನು ರಕ್ಷಿಸಂತ ಪ್ರಾರ್ಥನೆ ಮಾಡಿ. ಏನಿಲ್ಲ, ಸಿಂಪಲ್, ಮನುಷ್ಯನಿಗೆ ಮಾತಾಡ, ನೀನು ನಿನ್ನ ತಂದೆ ಕಡೆ ಹೇಗೆ ಮಾತಾಡ್ತೆ ಹಾಗೆ ಮಾತಾಡ. ಅವಳು ತನ್ನ ಗಂಡನ ಹಾಸಿಗೆಯಲ್ಲಿ ಮಲಗಿರ್ತಕ್ಕಂಥ ಸ್ಥಿತಿಗತಿಯ ನೋಡಿ ಕಣ್ಣೀರಿಟ್ಟು, ಎಸ್ಸಯ್ಯ ನೀನು ನಿಜವಾದ ದೇವರಾದ್ರೆ, ನಿಜವಾದ ರಕ್ಷಕನಾದ್ರೆ ನನ್ನ ಗಂಡನನ್ನು ರಕ್ಷಿಸಿದರೆ ಖಂಡಿತವಾಗಿ ಎಂದಿನಿಂದ ನಾನು ನಿನ್ನನ್ನೇ ಆರಾಧಿಸುತ್ತೇನೆ, ನಿನ್ನನ್ನೇ ಪೂಜಿಸುತ್ತೇನೆ. ಎಸ್ಸಯ್ಯ ದಯಮಾಡಿ, ಎಲ್ಲಾ ಕೈ ಬಿಟ್ರು, ಎಲ್ಲಾ ವಿಧವಾದಂತಹ ಹರಿಕೆ ಮಾಡಿಕೊಂಡೇನೆ, ಈಗ ನೀನೊಬ್ಬನೇ ನಿರೀಕ್ಷೆ. ನನ್ನ ಆಂಟಿ ಹೇಳ್ತಾ ಇದ್ದಾಳೆ, ನೀನು ಸತ್ಯ ದೇವರಂತೇಳಿ, ನೀನು ನಿಜವಾದ ದೇವರಾದ್ರೆ, ಅವಳು ಪ್ರಾರ್ಥನೆ ಮಾಡ್ತಾ, ನೀನು ನಿಜವಾದ ಮಾನವ ರಕ್ಷಕನಾಗಿದ್ರೆ, ನೀನು ನಿಜವಾಗಲೂ ದೇವರಾಗಿದ್ರೆ ನನ್ನ ಗಂಡನನ್ನು ಉಳಿಸು ಎಂಬುದಾಗಿ ಆ ಕಣ್ಣುಗಳನ್ನು ಎತ್ತಿ ಆ ತಾಯಿ ಧನಲಕ್ಷ್ಮಿಯವರು ತನ್ನ ಗಂಡನ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಎಲ್ಲರೂ ಹೇಳ್ತೀರಲ್ವಿಯ. ಇವಳು ಆ ಗಂಡನಿಗೆ 3 ಹೊತ್ತು ಕಫ್ ಸಿರಪ್ ಕೊಡ್ತಾ ಇರ್ತಾಳೆ. ಆ ಗಂಡನ ಶ್ವಾಸ ಸ್ವಲ್ಪ ಆರಾಮ ಅನಿಸ್ತದೆ, ಅವನು ಪಾಪ ಕಫಾಗಿ ಫೆಲ್ಲ ಹೋಗ್ತದೆ, ಆರಾಮಾಗಿ ಉಸಿರು ತಗೋತಾ ಇರ್ತಾನೆ. ಎಲ್ಲರೂ ಹೇಳ್ತಿರಲ್ವಿಯ. ಮತ್ತು ಅಷ್ಟೇ ಅಲ್ಲದೆ ತನ್ನ ಆಂಟಿಯವರು ಬಂದು, ಈ ನೋಡಿ ದೇವರು ಈಗ ತಗ ಸಮಾಧಾನ ಇಟ್ಟಿದ್ದಾನಲ್ಲ, ಬಾ ನೀ ಚರ್ಚ್ಗೆ ಅಂತೇಳಿ ಆಂಟಿಯವರು ಧನಲಕ್ಷ್ಮಿ ಅವರನ್ನು ಚರ್ಚ್ಗೆ ಕರ್ಕೊಂಡು ಹೋಗ್ತಾರೆ. ಅವರು ಊರಿನ ಚರ್ಚಲ್ಲಿ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಚರ್ಚಲ್ಲಿ ಎಲ್ಲರೂ ಪ್ರೇಯರ್ ಮಾಡ್ತಾ ಇದ್ದಾರೆ, ದೇವರ ವಾಕ್ಯ ಆಯ್ತು, ಪ್ರೇಯರ್ ಮಾಡ್ತಾ ಇದ್ದಾರೆ. ಕರ್ತನೇ, ಶ್ರೀನಿವಾಸ ಸಹೋದರನನ್ನು ರಕ್ಷಿಸು ದೇವರೇ, ಅವರ ಗಂಡಾಂತರವನ್ನು ತಪ್ಪಿಸು ದೇವರೇ, ಅವರು ಗುಣಪಡಿಸು యేసయ్య ಎಂಬುದಾಗಿ ಆ ಚರ್ಚಿನ ಎಲ್ಲಾ ಜನರು ಏಕೀಭವಿಸಿ ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ಕೇಳಿ ಅವಳಿಗೆ ಆಶ್ಚರ್ಯವಾಯ್ತು. ನನ್ನ ಗಂಡ ಇವ್ರಿಗೆ ಪರಿಚಯ ಇಲ್ಲ, ನಾನೂ ಪರಿಚಯ ಇಲ್ಲ, ಇವರೇ ನನ್ನ ಗಂಡನ ವಿಷಯದಲ್ಲಿ ಇಷ್ಟು ಭಾರದಿಂದ, ಇಷ್ಟು ಕಳಕಳಿಯಿಂದ, ಇಷ್ಟು ಚಿಂತೆಯಿಂದ, ಇಷ್ಟು ಜವಾಬ್ದಾರಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಇವರು ಆಶ್ಚರ್ಯಚಕಿತರಾದರು. ಏನಪ್ಪ, ಕ್ರೈಸ್ತವರು ಚರ್ಚ್ ಎಲ್ಲಾ ಜನರು ಪ್ರಾರ್ಥನೆ ಮಾಡ್ತಾರೆ, యేసయ్య ಶ್ರೀನಿವಾಸ್ ಸಹೋದರನನ್ನು ಕಾಪಾಡು ದೇವರೇ,
ಯೆಸಯ್ಯ ನೀನು ಸತ್ಯ ದೇವರು, ನಿತ್ಯ ದೇವರು, ಇವರು ತಿಳ್ಕೊಳ್ಬೇಕು, ಇವತ್ತು ನೀನು ಗುಣಪಡಿಸುವ ದೇವರೆಂಬುದಾಗಿ ಚರ್ಚಿನವರೆಲ್ಲ ಏಕೀಭವಿಸಿ ಪ್ರಾರ್ಥನೆ ಮಾಡಿದರು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾರಿಗೂ ಅಲ್ಲ, ಕ್ರೈಸ್ತ ಸಭೆಯೆಲ್ಲ ಕೂಡಿ ಮಾಡಿರುವ ಪ್ರಾರ್ಥನೆಯಿಂದ ಇವರು ಮಾಡುವ ಪ್ರಾರ್ಥನೆ ಕೇಳಿ ಕಣ್ಣೀರಿಟ್ಟು ಎಂತ ಸಾಂತ್ವನ ಉಂಟಾಯ್ತು ಅವಳ ಮನಸ್ಸಿಗೆ. ಕ್ರೈಸ್ತವರು ಎಷ್ಟು ಒಳ್ಳೆ ಜನರು, ನನ್ನ ಗಣ ನಿಮಿತ್ತ ಇಂಥ ಪ್ರಾರ್ಥನೆ ನಮ್ಮಲ್ಲಿ ಯಾರೂ ಮಾಡಿಲ್ಲ. ಹಲ್ಲೆಲೂಯಾ. ಇಂಥ ಜನ ಸಮೂಹ ಕೂಡಿ ಪ್ರಾರ್ಥನೆ ಮಾಡಿಲ್ಲ. ಅಯ್ಯೋ ಯೆಸಯ್ಯ, ಇವರೆಲ್ಲರೂ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ನನ್ನ ಗಂಡನ ರಕ್ಷಿಸಿದ್ರೆ ನಾನು ನಿನ್ನನ್ನು ಪೂಜಿಸ್ತೇನೆ, ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ ಹೇಳ್ಕೊಂಡು ಇವಳು ತನ್ನನ್ನು ತಾನು ಸಮರ್ಪಿಸಿಕೊಂಡ್ಳು. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಸಮರ್ಪಿಸಿಕೊಂಡ್ಳು. ಹೇಳ್ತಾಳೆ, ಉಳಿಸು ದೇವರೇ ನನ್ನ ಗಂಡನೆಂಬುದಾಗಿ. ಇವಳಿಗೆ ಕಣ್ಣೀರಿನಿಂದ, ಆನಂದದಿಂದ, ಹರ್ಷದಿಂದ ಒಂದು ಸಾಂತ್ವನ ಉಂಟಾಗಿ ಇವಳ ಕಣ್ಣೀರೆಲ್ಲ ತುಂಬಿ ಹರಿತಾ ಇತ್ತು. ಆಗ ಇವಳು ಪ್ರಾರ್ಥನೆಯನ್ನು ಕೇಳಿ ಅಲ್ಲೆಲ್ಲ ಪ್ರಾರ್ಥನೆ ನೋಡಿ ತಿರುಗಿ ತನ್ನ ಮನೆಗೆ ಹೋದಳು. ಮನೆಗೆ ಹೋದ ಕೂಡಲೇ ಅವರ ಗಂಡನು ಅವಳ ಹೆಂಡತಿಯನ್ನು ನೋಡಿ ಮಾತಾಡಲು ಆರಂಭಿಸಿದರು. ಎಲ್ಲರೂ ಹೇಳ್ತಿರಲ್ವಯ್ಯ, ಚರ್ಚಿನಲ್ಲಿ ಎಲ್ಲರೂ ಏಕೀಭವಿಸಿ ಮಾಡಿರುವ ಪ್ರಾರ್ಥನೆಯನ್ನು ಕೇಳಿ, ಪರಲೋಕದಲ್ಲಿ ಆಸೀನರುಡನಾಗಿರುವ ನಿಮ್ಮ ದೇವರಾದ ಕರ್ತನಾದ ಯೇಸುವಿನ ಪ್ರಾರ್ಥನೆಯನ್ನು ಕೇಳಿ, ಪ್ರೈಸ್ ಲಾರ್ಡ್ ಜೀಸಸ್, ಕೇಳಿ ದೇವರು ಅವರ ಗಂಡನಿಗೆ ಕಣ್ಣು ಕಾಣಲಿಕ್ಕೆ ಆರಂಭ ಆಯಿತು ಮತ್ತು ಮಾತಾಡ್ತಾ ಇರುವುದನ್ನು ಕೇಳಿ ಅವಳು ಆಶ್ಚರ್ಯಚಕಿತವಾದಳು. ಎಂತ ಅದ್ಭುತವಾದಂತ ಕಾರ್ಯ ಯೇಸು ಮಾಡಲು, ಇಂಥ ಸರ್ವಶಕ್ತನ ನನ್ನ ಗಂಡನು ನೋಡ್ತಾ ಇದ್ದಾನೆ, ನನ್ನ ಹತ್ತಿರ ಮಾತಾಡ್ತಾ ಇದ್ದಾನೆ, ಬಹಳ ಸಂತೋಷವಾದ ಅವಳಿಗೆ. ಅವಾಗ ಅವಳ ನಂಬಿಕೆಗೆ ಒಂದು ಆಧಾರ ಸಿಕ್ತು, ಅವಳ ನಂಬಿಕೆಗೆ ಒಂದು ಬಲವಾದಂತ ಸ್ಥಿರತ್ವ ಅವಳಿಗೆ ದೃಢಪಡಿಸಿತ್ತು. ಯಾಕಂದ್ರೆ ಅವಳ ಗಂಡನು ನೋಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಅವರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ತನ್ನ ಜೀವನನು ಅವಳು ಯೇಸು ಹತ್ರ ಹೇಳ್ತಾ, ದೇವರೇ ಕಾಪಾಡಿದ್ರೆ, ದಿನೇ ಆ ಕಫ್ ಸಿರಪ್, ಮತ್ತೊಂದು ಬಾಟ್ಲಿ ಕಫ್ ಸಿರಪ್ ತಂದು ಕೊಡದೆ ಆತನ ಕಫ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಆತನು ಶಾಂತವಾಗಿ ಮಾತಾಡ್ತಾ ಇದ್ದಾನೆ, ಸ್ವಲ್ಪ ನಡೆಯಲು ಆರಂಭಿಸಿದ್ದಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆಮೇಲೆ ಬರ್ತಾ ಕೆಲವ ವಾರಗಳಾದ ನಂತರ ಅವರ ಮನೆಯಲ್ಲಿರುವ ಎಲ್ಲ ಹಣ ಖಾಲಿ ಆಯ್ತು. ಇನ್ನು ದಿಕ್ಕಿಲ್ಲದ ಪರಿಸ್ಥಿತಿ ಬಂದು, ಯಾರಂದ್ರೆ ಲಕ್ಷಾಧಿಪತಿಗಳಿಗೆ ಯಾವತ್ತು ಬ್ಯಾಂಕ್ನಲ್ಲಿ 10 ಲಕ್ಷ 20 ಲಕ್ಷದವರೆಗೆ ಟಪಾಲ್ ಅಂತೇಳಿ 10 ಲಕ್ಷ ಖಾಲಿ ಆಗಿದೆ ಅಂದ್ರೆ ಎದೆ ಹೊಡ್ಕೋತಾರೆ ಅವರು. ಏನೋ 1 ಲಕ್ಷ ಇಟ್ಕೊಂಡು ಅದ್ರೊಳಗೆ 50,000 ರೂಪಾಯಿ ಕೊಡೋದೇ ಹೆದರ್ತಾರೆ. ಯಾಕಂದ್ರೆ ಹೆದರಿಗೆ ಬರ್ತದೆ, ಹೋಗ್ಬಿಟ್ರಿ ನನಗೆ, ಗೊತ್ತಿಲ್ಲದಾಗ್ಬಿಡ್ತು ಅಂತೇಳಿ ಹೆದರಿ ಬಿಡ್ತಾರೆ. ಅಂತ ಭಯಭ್ರಾಂತವಾದಂತ ದಿಗುಲು ಚಿಂತೆ ಅವಳನ್ನು ಆಗ ಗುಣವಾಗಿದ್ದ ಕೂಡಲೇ, ಅಯ್ಯೋ ನನ್ನ ಹತ್ರ ಏನಿಲ್ಲಲ್ಲ, ನನ್ನ ಗಂಡನ ಕೆಲಸ ಹೋಯ್ತಲ್ಲ, ಇಂಥ ಬದುಕಾಗ್ಬಿಟ್ಟಿದೆ ಎಂಬುದಾಗಿ ಬಹಳ ಚಿಂತಾಘಾಂತವಾಗಿ ಅವಳು ಕಳವಳದಿಂದ, ಗಂಡನೇನೋ ಗುಣವಾಗ್ತಾ ಇದ್ದಾನೆ, ಈ ಸಂತೋಷ ಏನಂದ್ರೆ, ಅಯ್ಯೋ ನನ್ನ ಗಂಡ ಉಳಿದನು, ಅಯ್ಯೋ ಕೆಲಸ ಹೋಯ್ತಲ್ಲ, ಇನ್ನು ಕೆಲಸ ಕೂಡ ಇಲ್ಲಲ್ಲ ಎಂಬುದಾಗಿ ಹೇಳ್ಕೊಂಡು ಬಹಳ ದುಃಖಗ್ರಸ್ತಳಾಗಿ ಅವಳು ತನ್ನ ಆಂಟಿ ಮತ್ತು ಬಂದಿರುವಾಗ, ಆಂಟಿ ನನ್ನ ಗಂಡನೇನೋ ಸೌಕಾಶ ನಿಧಾನವಾಗಿ ಚೈತರಿಸಿಕೊಳ್ತಾ ಇದ್ದಾನೆ, ಆದ್ರೆ ಇಲ್ಲ ನನಗೆ ಹಣ ಇಲ್ಲ, ಏನಿಲ್ಲ, ಆತನಿಗೆ ತಿಂಡಿ ಕೊಡಬೇಕು, ಆತನಿಗೆ ಬೇಕಾದಂತೆಲ್ಲ ಅಗತ್ಯಗಳನ್ನು ಪೂರೈಸಬೇಕಾದ್ರೆ ನನ್ನ ಹತ್ರ ಹಣ ಇರ್ಬೇಕಲ್ಲ, ಏನಿಲ್ಲ, ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಆಗಿದೆ, ಎಂತ ಗತಿ ಬಂದ್ಬಿಟ್ಟಿದೆ ನನಗೆ. ಈಗ ನನ್ನ ಗಂಡನ ಕೆಲಸನೂ ಇಲ್ಲ, ಏನಿಲ್ಲ, ಸಂಬಳ ಇಲ್ಲ, ಏನಿಲ್ಲ, ಇಷ್ಟು ದಿವಸಗಳಾಯ್ತು, ಬಹಳ ದಿಗಳು ಪಡ್ತಾ ಇಲ್ಲ. ಅವಳ ಆಂಟಿ ಹೇಳ್ತಾಳೆ, ಏನ್ ಚಿಂತೆ ಮಾಡ್ಬೇಡ ಎಂತಾಳೆ ಅವಳ ಆಂಟಿ, ಏನ್ ಚಿಂತೆ ಮಾಡ್ಬೇಡ ಎಲ್ಲ ಹೇಳ್ತಿರಲ್ವಯ್ಯ. ಆಡಂಬರದಿಂದ ಐಷಾರಾಮ್ ಮಾಡ್ತಿರ್ತಕ್ಕಂಥ ಈ ಒಂದು ಸ್ತ್ರೀಗೆ ಇಂಥ ಒಂದು ಎದುರು ನೋಡಲಾರದಂತ ಸಂಕಟವು ಅವಳ ಮೇಲೆ ಬಂದು ಬಿದ್ದಿರಿದ್ರು ಅವಳಿಗೆ ಅಯೋಮಯ ಆಗ್ಬಿಟ್ಟದ. ಈಗ ನೋಡಿದ್ರೆ ಹಣನೂ ಖಾಲಿ ಆಯ್ತು. ಗಂಡ ಸ್ವಲ್ಪ ಚೈತರಿಸ್ಕೊಳ್ತಾನೆ, ಸ್ವಲ್ಪ ಮಾತಾಡ್ತಾನೆ, ಸ್ವಲ್ಪ ಕದಲ್ತಾ ಇದ್ದಾನೆ, ಸ್ವಲ್ಪ ಕೂತ್ಕೊಳ್ಳಿಕ್ ಆಗ್ತಾ ಇದೆ, ಊಟ ಮಾಡಿಸ್ತಾ ಇದಾರೆ, ಹಾಲು ಕುಡಿಸ್ತಾ ಇದಾರೆ. ಅವಳ ಗಂಡನ ಗುಣ ಹೋದ್ರೆ ಬಹಳ ಸಂತೋಷವಾಯ್ತು. ಇನ್ನೊಂದು ಪಕ್ಕದಲ್ಲಿ ಆರ್ಥಿಕ ಸಂಬಳ ಇಲ್ಲ, ಏನಿಲ್ಲ, ಕೆಲಸ ಹೋಯ್ತಲ್ಲ, ನಾವು ಹೇಗೆ ಬದುಕಬೇಕು, ನನ್ನ ಮಕ್ಕಳು ಎತ್ತುಕೊಂಡ್ರೆ ನಾನು ಮುಂದೆ ಮನೆ ಕಟ್ಟಬೇಕಾದ್ರೆ ನನ್ನ ಜೀವನದಲ್ಲಿ ಭವಿಷ್ಯ ಏನಾಗ್ತದೆ, ಅನೇಕ ಪ್ರಶ್ನೆಗಳು, ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳು ಅವಳನ್ನು ಕುಕ್ಕಿ ಬಾರದಂತೆ ಚುಚ್ಚುತ್ತಾ ಇರುವಾಗ ಅವಳು ಬಹಳ ಕಳವಳಗೊಂಡು ಅವ್ರ ಆಂಟಿ ಬಹಳ ದುಃಖ ಆಗ್ತಾ ಇದೆ, ನನಗೆ ಆರ್ಥಿಕ ಸ್ಥಿತಿ ಎಲ್ಲ ಹೋಯ್ತು, ಏನ್ ಮಾಡ್ಬೇಕಂತ ಗೊತ್ತಲ್ಲ. ಅವಳ ಆಂಟಿ ಹೇಳಿದ್ರೆ, ಏನ್ ಚಿಂತೆ ಮಾಡಬೇಡ, ಬೈಬಲ್ ಓದು, ಪ್ರಾರ್ಥನೆ ಮಾಡು, ದೇವ್ರು ನಿನ್ನ ಜೊತೆ ಮಾತಾಡ್ತಾರೆ, ಪ್ರಾರ್ಥನೆ ಮಾಡು, ಯೇಸು ನಿನ್ನ ಜೊತೆಯಲ್ಲಿ ಮಾತಾಡ್ತಾನೆ.
ಪ್ರೈಸ್ ಲಾರ್ಡ್ ಜೀಸಸ್. ಆಗ ಅವಳು ಪ್ರಾರ್ಥನೆ ಮಾಡಲು ತೊಡಗಿದ್ಲಂದ್ರೆ ಇವಳೇನ್ ಮಾಡ್ತಾಳೆ, ಅಲ್ಲ ಆಂಟಿ, ನೀವು ಭಕ್ತಿ, ನಂಬಿಕೆ, ವಿಶ್ವಾಸ ಎಣ್ಣೆ ಹಚ್ಚಿದ್ರಿ, ಪ್ರೇಯರ್ ಮಾಡಿದ್ರಿ, ಅದೆಲ್ಲ ಓಕೆ, ಪ್ರಾರ್ಥನೆ ಮಾಡಿದ್ರೆ ಮಾಡ್ತೀನಿ, ದೇವ್ರು ಮಾತಾಡ್ತಾರಂತಾಳೆ ನನ್ನ ಹತ್ರ. ದೇವ್ರು ಮಾತಾಡೋರು ಏನ್ ಆಂಟಿ ನೀವು ಮಾತಾಡೋದು, ಎಂತ ಸಮಯದಲ್ಲಿ ಮಾತಾಡ? ಇಲ್ಲ ಧನ, ಆ ಧನಲಕ್ಷ್ಮಿಗೆ ಅವಳ ಆಂಟಿಯರು, ಧನ ನಿನ್ನ ಹತ್ರ ದೇವ್ರು ಮಾತಾಡ್ತಾನೆ, ನೀನ್ ಪ್ರಾರ್ಥನೆ ಮಾಡು. ಜೀವ ಉಳ್ಳ ದೇವರಾಗಿದ್ದಾನೆ. ಹೇಗ್ ಮಾತಾಡ್ತಾನೆ? ಇತ್ತಗೋ ಬೈಬಲ್, ಈ ಬೈಬಲ್ ತಗೋ, ಓದಿ ಬೈಬಲ್. ಈ ಬೈಬಲ್ ಓದುವಾಗ ದೇವ್ರು ನಿನ್ ಜೊತೆ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವಳು ಪಾಪ ಇನ್ನೇನು ಮಾತಾಡೋದಿಲ್ಲ. ಯಾಕಂದ್ರೆ ಇಷ್ಟುವರೆಗೂ ಇಷ್ಟು ದೊಡ್ಡ ದೊಡ್ಡ ಅದ್ಭುತ ಆಗಿದೆ, ನೋಡೋಣ ಇದು ಕೂಡ ಓದಿ ಏನಾಗ್ತದೆ, ದೇವ್ರು ಮಾತಾಡ್ತಾರಂತೆ ಅಂತೇಳಿ ಅವಳು ಮನೆಗೆ ಹೋಗಿ ಬೈಬಲ್ ತೆಗಿತಾಳೆ. ಒಂದೇ ಒಂದು ವಚನ ಅವಳ ಜೀವನದಲ್ಲಿ ಮಹಾವಿಶ್ವಾಸ ಸ್ಥಾಪನೆ ಆಯ್ತು. ಇಷ್ಟು ಧೈರ್ಯ ತುಂಬಿತ್ತಂದ್ರೆ ಅವಳು ಆಶ್ಚರ್ಯಚಕಿತಳಾದ್ರು. ಯೇಸು ನಿಜವಾಗಲೂ ಮಾತಾಡುವ, ಯೇಸು ತನ್ನ ಭಾವಬಲದಿಂದ, ತನ್ನ ಶಕ್ತಿಯಿಂದ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯವೂ ಆತನಿಗಿದೆ. ಆತನ ಪ್ರಾರ್ಥನೆ ಕೇಳುವಾತನು, ಆತನ ನೋಡುವಾತನು, ಆದ್ರೆ ಆತನು ಮಾತಾಡುವಾತನು ಎಂಬುದಾಗಿ ಕೂಡ ಅವಾಗ ಗ್ರಹಿಸಲು ಈತನೇ ನಿಜವಾದ ಜೀವವುಳ್ಳ ದೇವರು ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನವನ್ನು ಅವಳು ಓದ್ತಾಳೆ. ಬೈಬಲ್ ತೆಗಿತಾಳೆ. ಬೈಬಲ್ ತೆಗೆದುಕೊಳ್ಳಿ, ಅವಳ ಕಣ್ಣಿಗೆ ಬೀಳೋದು ಏನಂದ್ರೆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನ ಓದ್ರಿ. ಆದ ಕಾರಣ ಯೇಸು ಹೇಳ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ, ನಾನು ನಿಮಗೆ ಹೇಳುವುದು ಏನಂದ್ರೆ ನಿನ್ನ ಪ್ರಾಣಕ್ಕೋಸ್ಕರ ನೀನು ಏನು ತಿನ್ನಬೇಕು. ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಪ್ರಾಣಕ್ಕೋಸ್ಕರ ನೀನು ಏನು ತಿನ್ನಬೇಕು, ಏನು ಕುಡಿಯಬೇಕು ಮತ್ತು ಎಂಬುದರ ವಿಷಯವಾಗಿ, ಇಲ್ಲವೇ ನಿಮ್ಮ ಶರೀರಕ್ಕೆ ಏನು ಧರಿಸಿಕೊಳ್ಳಬೇಕೆಂಬ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ಊಟಕ್ಕಿಂತ ಪ್ರಾಣವು, ಅಲ್ಲೋ ನಾ ಎಲ್ಲಿ ಓದ್ಲಿಕ್ಕೆ ಹೇಳಿದೆ, ಉಡುಪಿಗಿಂತ ಶರೀರವು ಹೆಚ್ಚಾಗಿದೆ. ಮುಂದೆ ಹೋದ್ರಿ. ಆಕಾಶದ ಪಕ್ಷಿಗಳನ್ನು ಇಲ್ಲಿ ಬಂದ್ರೆ ಆಕಾಶದ ಪಕ್ಷಿಗಳನ್ನು ನೋಡಿರಿ ಅಂದ್ರೆ ಆಕಾಶದ ಪಕ್ಷಿಗಳನ್ನು ಗಮನಿಸಿರಿ. ಆ ಪಕ್ಷಿಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಇಲ್ಲವೇ ಬ್ಯಾಂಕ್ ಬ್ಯಾಲೆನ್ಸ್ ಕಣಜಗಳಲ್ಲಿ ಕೂಡಿಸಿಡುವುದಿಲ್ಲ. ಆದರೂ ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾನಲ್ಲ, ಅವುಗಳಕ್ಕಿಂತ ನೀವು ಹೆಚ್ಚಿನವರಲ್ಲ, ಎಷ್ಟೋ ಶ್ರೇಷ್ಠ, ದೇವರ ದೃಷ್ಟಿಯಲ್ಲಿ ಎಷ್ಟೋ ಹೆಚ್ಚಿನವರಲ್ಲ ನೀವು ಎಂಬುದಾಗಿ ಈ ಒಂದು ವಚನ, 2 ವಚನ ಓದಿದ ಕೂಡಲೇ ಆ ಒಂದು ವಚನ, ಆಕಾಶದ ಪಕ್ಷಿಗಳನ್ನು ನೋಡು, ಅವು ಬಿತ್ತೋದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಸಿಡುವುದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅದಕ್ಕೆ. ಆದಾಗಿಯೂ ಪರಲೋಕದಲ್ಲಿರುವ ನಿನ್ನ ತಂದೆ ಅವುಗಳನ್ನು ಪೋಷಿಸುತ್ತಾನಲ್ಲ, ನಿನ್ನನ್ನು ನೀವಾದ್ರೂ ಅವುಗಳಿಗಿಂತ ಶ್ರೇಷ್ಠವಾದವರು, ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದವರು, ಹೆಚ್ಚಿನವರು ಆಗಿರುವ ನಿಮ್ಮನ್ನು ಆತನು ಪೋಷಿಸುವುದಿಲ್ಲವಾ ಎಂಬ ಈ ವಾಕ್ಯ ಶಿ ವಾಸ್ ಸ್ಟನ್ಡ್ ಲೈಕ್ ಎನಿಥಿಂಗ್. ಯಾಕಂದ್ರೆ ಬಹಳ ವಿದ್ಯಾವಂತಳಲ್ಲ ಅವಳು, ಬಹಳ ಬುದ್ಧಿವಂತಳು. MSc ಎಲೆಕ್ಟ್ರಾನಿಕ್ ನಲ್ಲಿ ಅವಳು ಇಂಜಿನಿಯರಿಂಗ್ ಮಾಡಿದಾಳೆ. ಅಂತ ಒಂದು ಬುದ್ಧಿವಂತರು ಓದಿದ ಕೂಡ ಅವಳು ಆಲೋಚನೆ, ಅವಳ ಕಂಪ್ಲೀಟ್ ಮೈಂಡ್ ಎಲ್ಲ ಪಕ್ಷಿಗಳನ್ನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಹೌದಲ್ಲ, ಹಾರಾಡೋ ಪಕ್ಷಿಗಳು ನೋಡು, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿ ಒಂದು ತಂದೆ ಅವುಗಳನ್ನು ನೋಡ್ತಾನಲ್ಲ. ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ, ಚಿಂತೆ ಮಾಡಿ ಮೊರ ಉದ್ದ ಬೆಳೆದಿ ಏನೋ ತಮ್ಮ, ಚಿಂತೆ ಮಾಡಿ ಮೊರ ಉದ್ದ ಬೆಳೆದಿ ಏನ ತಂಗಿ, ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ. ಹಾರಾಡು ಹಕ್ಕಿ ನೋಡು, ಅವು ಬಿತ್ತತಾವೇನೋ, ಅಡವಿಯ ಹೂಗಳು ನೋಡು, ಅವು ನೇಯತಾವೇನೋ. ಹಾರಾಡು ಹಕ್ಕಿ ನೋಡು, ಅವು ಬಿತ್ತತಾವೇನೋ, ಅಡವಿಯ ಹೂಗಳು ನೋಡು, ಅವು ನೇಯತಾವೇನೋ. ಹಕ್ಕಿ ಹೂವಿಗಿಂತ ಶ್ರೇಷ್ಠನು ನೀನು, ದೇವರ ಮಗನಲ್ಲೇನೋ, ದೇವರ ಮಗಳಲ್ಲೇನೋ.
ಚಿಂತಿ ಮಾಡಬೇಡ ತಂಗಿ, ಚಿಂತಿ ಮಾಡಬೇಡ, ಚಿಂತಿ ಮಾಡಬೇಡ ತಮ್ಮ, ಚಿಂತಿ ಮಾಡಬೇಡ. ಈ ವಾಕ್ಯ ಅವಳು ಓದಿದ ಕೂಡಲೇ ಅವಳ ಗಮನ ಎಲ್ಲಂತಂದ್ರೆ ಎಲ್ಲ ಹಕ್ಕಿಗಳ ಹತ್ರ ಅವಳ ಗಮನ ಹೋಯ್ತು. ಹೌದಲ್ಲ, ಅವಳು ಬಹಳ ಕ್ವಾಲಿಫೈಡ್ ಇದ್ದಾಳಲ್ಲ, ಅವಳು ಬಹಳ ವಿದ್ಯಾವಂತಳು. ಯೋಚನೆ ಮಾಡಿ, ಹೌದಲ್ಲ, ಆಕಾಶದ ಪಕ್ಷಿಗಳಲ್ಲದೆ ಕೋಟ್ಯಾಂತರ, ವಿಶ್ವದಲ್ಲಿ ಅತ್ಯಂತ ಅನೇಕ ಕೋಟ್ಯಾಂತರ ಪಕ್ಷಿಗಳಿದೆ. ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ಬರ್ಡ್ಸ್ ಆರ್ ದೇರ್ ಇನ್ ದ ಏರ್. ಇವುಗಳನ್ನು ಪೋಷಿಸ್ತಾನಲ್ಲ, ಹೌದಲ್ಲ, ಅವುಗಳು ಯಾವತ್ತೂ ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಖನಿಜಗಳಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಲ್ಲ, ಖನಿಜಗಳಲ್ಲಿ ಕೂಡಿಸಿಡುವುದಿಲ್ಲ. ಅವುಗಳನ್ನು ನೋಡುವ ತಂದೆ ನಿನ್ನನ್ನು ಆತನು ಪೋಷಿಸುವುದಿಲ್ಲವೋ? ವಾ, ಅವಳಿಗೆ ಇಷ್ಟ ಆನಂದವಾಯಿತು. ಏನಪ್ಪ, ನಿಜವಾಗಲೂ ಯೇಸು ಮಾತಾಡುವ ದೇವರಾಗಿದ್ದಾರೆ ಎಂಬುದಾಗಿ ಹೇಳ್ಕೊಂಡು ಅವಳು ಅತ್ಯಂತ ಆನಂದ ಭರಿತಳಾಗಿ, ಸಂತೋಷ ಹರ್ಷ ತುಂಬಿದವಳಾಗಿ ಅವಳು ಏನ್ ಮಾಡಿದ್ಳು, ಈ ಮಾತನ್ನು ಮುಂದಿಟ್ಟುಕೊಂಡು ಪ್ರೇಯರ್ ಮಾಡಿದ್ಳು. ಯೇಸಯ್ಯ, ಎಂತ ಮಧುರವಾದಂತ ನುಡಿ, ಎಂತ ಧೈರ್ಯ ಕೊಡ್ತಕ್ಕಂಥ ನುಡಿ. ನಾನು ಸಂಪೂರ್ಣ ಸೋತೋಗಿ ಬಳಲಿ ಕುಸಿದು ಇನ್ನು ದಿಕ್ಕೇ ಇಲ್ಲದ ಪರಿಸ್ಥಿತಿಯಲ್ಲಿರುವಾಗ ಎಂತ ಅದ್ಭುತವಾದಂತ ನುಡಿ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಕೊಡ್ಬೇಕು, ಯಾಕೆ ಚಿಂತೆ ಮಾಡ್ತೀನಿ ನೀನು? ಆಕಾಶದ ಪಕ್ಷಿಗಳನ್ನು ನೋಡು. ಎಂತ ಅದ್ಭುತವಾದಂತ ಮಾತುಗಳು ಯೇಸು ಮಾತಾಡಿದ ಮೇಲೆ ಅಲ್ಲಿ ಅವುಗಳನ್ನು ಹೇಳ್ತವ. ತದನಂತರ ಚಿಂತೆ ಮಾಡಿ ಮಾಡಿ ಒಂದು ಮುಳ ಉದ್ದು ಬೆಳಿತೀಯಾ? ಅದು ಇಲ್ಲ. ಮತ್ತು ಹೇಳ್ತಾನೆ, ವೈ ಡು ಯು ವರಿ ಅಬೌಟ್ ಯುವರ್ ಕ್ಲಾಸ್? ನಿನ್ನ ಬಟ್ಟೆಗಾಗಿ ನೀನು ಯಾಕೆ ಚಿಂತೆ ಮಾಡ್ತಿ? ನೋಡಿ, ಅಡವಿ ಹೂಗಳು ನೋಡಿದಿರಾ? ಅವುಗಳಿಗೆ ಅಂತ ಒಳ್ಳೆ ಬಣ್ಣಗಳನ್ನು ಒದಗಿಸಿದ್ದಾನೆ. ಅವುಗಳಿಗಿಂತ ನೀನು ಶ್ರೇಷ್ಠನಲ್ಲವೇ ಅಡವಿ ಹೂಗಳನ್ನು? ಸೊಲೊಮೋನನು ತನ್ನ ರಾಜ ವೈಭವದಲ್ಲಿದ್ದಾಗಲೂ ಅಂತ ವಸ್ತ್ರಾಭರಣಗಳನ್ನು ಇಲ್ಲದೆ ಇರತಕ್ಕಂತ ಆ ಸೌಂದರ್ಯವು ಅಡವಿ ಹೂಗಳಿಗೆ ದೇವರು ಕೊಟ್ಟಿದ್ದಾನಲ್ಲ. ಅಬ್ಬಾ, ಎಂತ ಮಾತಿದು ಎಂಬುದಾಗಿ ಅವಳು ಓದ್ತಾ ಇರುವಾಗ, ಆಮೇಲೆ ಗಾಡ್ ನೀವತ್ತು ಬೆಳೆದು ನಾಳೆ ಒಲೆ ಪಾಲಾಗುವ, ಬೆಂಕಿ ಪಾಲಾಗುವ ಹುಲ್ಲಿಗೆ ಇಂಥ ಬಣ್ಣವನ್ನು, ಹಸರಾದ ಸುಂದರವಾದಂತ ಬಣ್ಣವನ್ನು ತೊಡಿಸಿದ್ರೆ, ಏ ಅಲ್ಪ ವಿಶ್ವಾಸಿಯೇ, ಆತನು ಇನ್ನೂ ಎಷ್ಟೋ ಹೆಚ್ಚಾಗಿ ಉಡಿಸುವನಲ್ಲವೇ? ಇವತ್ತಿದ್ದು ನಾಳೆ ಒಲೆ ಪಾಲಾಗುವ ಈ ಹುಲ್ಲಿಗೆ ಇಂಥ ಒಂದು ವಸ್ತ್ರಾಭರಣವನ್ನು, ಇಂಥ ಒಂದು ಅಲಂಕಾರವನ್ನು ಕೊಟ್ಟಿರೋದಾದ್ರೆ, ಒಂದು ಹುಲ್ಲಿಗೆ, ಅಡವಿಯ ಹುಲ್ಲಿಗೆ ಕೊಟ್ಟಿರೋದಾದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಏ ಅಲ್ಪ ವಿಶ್ವಾಸಿಗಳೇ, ನಿಮಗೆ ಅವುಗಳನ್ನು ಕೊಡುವುದಿಲ್ಲವೋ ಎಂಬುದಾಗಿ ಹೇಳಿದ. ಇದನ್ನು ಓದಿಕೊಳ್ಳಿ, ಅವಳು ಆಶ್ಚರ್ಯಚಕಿತಳಾದಳು ಎಲ್ಲರ ಹತ್ರ. ಅಲ್ಲೂಯ್ಯ. ಆಮೇಲೆ, ಆದುದರಿಂದ ಏನು ತಿನ್ನಬೇಕು, ಏನು ಕುಡಿಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? 31ನೇ ವಚನ, ಏನು ತಿನ್ನಬೇಕು, ಏನು ಚಿಂತೆ ಕುಡಿಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಆದ ಕಾರಣ ಏನು ಊಟ ಮಾಡಬೇಕು, ಅಷ್ಟೇ ಸಾಕು. ಏನು ತಿನ್ನಬೇಕು, ಏನು ಕುಡಿಬೇಕು ಎಂಬುದು ಯಾಕೆ ಚಿಂತೆ ಮಾಡ್ತೀರಿ? ಏನು ಧರಿಸ್ಕೋಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಇವೆಲ್ಲದಕ್ಕಾಗಿ ಎಲ್ಲ ಕಡೆ ನೋಡ್ತೀರಿ, ಇವೆಲ್ಲದಕ್ಕಾಗಿ ಅನ್ಯರು, ದೇವರನ್ನು ಅರಿಯದವರು, ದೇವರನ್ನು ತಿಳಿದ ಅನ್ಯ ಜನರು ಇದಕ್ಕಾಗಿ ತವಕ ಪಡ್ತಾರೆ, ಚಿಂತೆ ಪಡ್ತಾರೆ. ಅದಕ್ಕಾಗಿ ತವಕದಿಂದ ಎಂಗ್ಸೈಟಿ ಆಗಿಬಿಡ್ತಾರೆ. ನೀವು ಚಿಂತೆ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆಗೆ, ಎಲ್ಲ ಹೇಳ್ತಾರಲ್ವ, ದೇವರು ನಮಗೇನಾಗಿದ್ದಾನೆ? ಮಾನವರೆಲ್ಲರಿಗೆ ತಂದೆ ಆಗಿದ್ದಾನೆ. ಪರಲೋಕದಲ್ಲಿರುವಂತ ನಿಮ್ಮ ತಂದೆಗೆ ನಿಮ್ಮ ಅನುದಿನದ ಅಗತ್ಯ ಗೊತ್ತಿದೆ ಆತನಿಗೆ ಎಂಬುದಾಗಿ ಹೇಳಿ, ತದನಂತರ ಯೇಸು ಹೇಳ್ತಾರೆ ಏನಂತ ಹೇಳ್ಕೊಂಡು, ಆತನ ರಾಜ್ಯವನ್ನು ಮೊದಲು, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕರಿ, ಆಗ ನಿನಗೆ ಬೇಕಾಗಿರುವ ಎಲ್ಲ ಅಗತ್ಯಗಳು ಸೇರಿಸಿಕೊಳ್ಳಲಾಗುತ್ತದೆ. ಆಮೇಲೆ ಮತ್ತೆ ಹೇಳ್ತಾನೆ, therefore do not worry about tomorrow, for tomorrow will worry about itself own things, as a vision for the day, it is the own trouble. ಅಲ್ಲಿ ಯೇಸು ಹೇಳ್ತಾ ಇದ್ರೆ, ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಾಳೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅದೇ ಚಿಂತೆ ಮಾಡಿ, ಅದರ ಸಂಕಟ ಅದರ ನೋಡ್ಕೋತ ಹೊರತು ನೀನು ಚಿಂತೆ ಮಾಡುವಾಗ, ಅಂದ್ರೆ ದೇವರು ಆಕಾಶದಲ್ಲಿ ಸಿಂಹಾಸನಾಸೀನನಾಗಿದ್ದ ದೇವರು ದಿನಕ್ಕೆ ಹೇಳ್ತಾನೆ, ಆ ದಿನಕ್ಕೆ ನಿನಗೆ ಬೇಕಾಗಿರುವ ಅಗತ್ಯಗಳನ್ನು ಸಂಪೂರ್ಣವಾಗಿ ಒದಗಿಸಿ ಎಂಬುದಾಗಿ ಆ ದಿನ ನಿನಗಾಗಿ ಚಿಂತೆ ಮಾಡ್ತಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದನ್ನು ಕೇಳಿದುಕೊಳ್ಳಿ, ಅವಳು ಮನಸ್ಸಿಗೆ ಇಂಥ ಒಂದು ಧೈರ್ಯ, ಇಂಥ ಒಂದು ಸಮಾಧಾನ, ಇಂಥ ಒಂದು ಮಾತಾಡುವ ದೇವರು ಯೇಸು. ಇದು ಎಲ್ಲೂ ನಾನು ಕೇಳಲಿಲ್ಲಲ್ಲ, ಎಲ್ಲೂ ನಾನು ಓದಲಿಲ್ಲಲ್ಲ, ನಾನು ಇಷ್ಟು ವರ್ಷಗಳಿಂದ ನಾನು ದೇವಿ ದೇವತೆಗಳ ಆರಾಧನೆ ಮಾಡ್ತಾ ಇದ್ದೇನೆ, ಇಂಥ ಮಾತು ನಾನು ಎಲ್ಲಿ ಕೇಳಿಲ್ಲ ಎಂಬುದಾಗಿ ಅವಳು ನೇರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕ್ಷಿ ಕೊಟ್ಟಿದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲೋ, ಎಲ್ಲರಿದ್ರಲ್ಲೂಯ್ಯ. ಅವಳ ಗಂಡ ದಿನೇ ಚೇತರಿಸ್ಕೊಳ್ತಾ ಇದ್ದ. 1-2-3 ದಿನ ಆಯ್ತು ಇದು ಓದಿ. ಯಾವುದು? ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 24ರಿಂದ ಕೊನೆವರೆಗೆ ಓದಿ 1-2 ದಿನ ಆಯ್ತು. 3ನೇ ದಿನ ಬೆಳಗ್ಗೆ ಅವಳಿಗೆ ಫೋನ್ ಬಂದಿದೆ. ಎಲ್ಲಿಂದ? ಅವಳ ಕನ್ಸ್ಟ್ರಕ್ಷನ್ ಕಂಪನಿ ಆಫೀಸಿಂದ ಫೋನ್ ಬಂದಿದೆ.
ಮೇಡಮ್ ಸಾಬ್ ಕೈಸೆ ಸಾಬ್ ಅಭಿ ಥೋಡಾ ಥೋಡಾ ಠೀಕ್ ಹೋ ರೇ ಸರ್. ಈಗ ನಿಮ್ಮ ಸರ್ ಸ್ವಲ್ಪ ಸ್ವಲ್ಪ ಆರಾಮಾಗ್ತಾರೆ, ಸ್ವಲ್ಪ ಕಣ್ಣು ಕಾಣ್ತಾ ಇದೆ, ಕೇಳಿಸ್ತಾ ಇದೆ, ಸ್ವಲ್ಪ ಕದಲ್ತಾ ಇದಾರೆ, ನೀರು ಕುಡಿತಾ ಇದಾರೆ ಅಂತ ಹೇಳಿದ್ರೆ ಅವ್ರು ಏನಂದ್ರೆ ಗೊತ್ತಿದೆ ಕಂಪನಿಯಿಂದ, ಅದು ಪ್ರೈವೇಟ್ ಕಂಪನಿ. ಹಲೋ, सिविल कंस्ट्रक्शन प्राइवेट कंपनी है दो साहब. मैडम हम तो साहब के लिए 2,25,000 तो नहीं दे सकेंगे, परंतु हम कंपनी एक निर्णय लिया, साहब को जब तक वो आराम नहीं होते तब तक के लिए हर महीना उनको 1,00,000 रुपए ಏನು ಪ್ರತಿ ತಿಂಗಳ 1,00,000 ರೂಪಾಯಿ ಅವರಿಗೆ ನಾವು ಸಂಬಳ ಕಳಿಸ್ತೇವೆ. ಈ 2,25,000 ರೂಪಾಯಿ ಕಳಿಸ್ಲಿಕ್ಕೆ ಆಗಲ್ಲ, ನಾವು ಕಳಿಸ್ತೇವೆ, ಇದರಿಂದ ಚೇತರಿಸಿಕೊಂಡ ಮೇಲೆ ಅವ್ರು ಬರ್ಲಿಕ್ಕೆ ಹೇಳಿ ಎಂಬುದಾಗಿ ಹೇಳಿ. ಹಲೋ, ಅವಳು ಕಣ್ಣಿಂದ ಹೊಟ್ಟೆ ಒಳಗಿಂದ ಅವಳಿಗೆ ಎಂತ ಕಣ್ಣೀರು ಬರ್ತದೆ ಅಂದ್ರೆ, ಅಯ್ಯೋ ದೇವರೇ, ಒಂದು ಪ್ರೈವೇಟ್ ಕಂಪನಿಯವರು ಯಾವತ್ತೂ ರಿಸ್ಕ್ ತಗೊಳ್ಳೋದಿಲ್ಲ. ಎಲ್ಲರೂ ಹೇಳ್ತೀರಲ್ಲ, ಪ್ರೈವೇಟ್ ಕಂಪನಿ ಯಾಕಂದ್ರೆ ESI ಇಲ್ಲ ಅವ್ರಿಗೆ, ಯಾಕಂದ್ರೆ ಹೆಚ್ಚಿನ ಸಂಬಳದವರಿಗೆ ESI ಇರೋದಿಲ್ಲ. ಇವಾಗ ESI ಇಲ್ಲ, ಏನಿಲ್ಲ, ಪ್ರೈವೇಟ್ ಕಂಪನಿಯವರು ಸಂಬಳ ಕೊಡ್ತಾರೆ. ತಿಂಗಳಿಗೆ 2,25,000 ಇತ್ತು, ಕಂಪನಿಯವರು ಹೇಳ್ತಾರೆ ತಿಂಗಳಿಗೆ 1,00,000 ನಾವು ಕೊಡ್ತೇವಮ್ಮ, ಆರಾಮಾಗೋ ತನಕ ಎಂಬುದಾಗಿ ಹೇಳಿರುವಾಗ ಬಹುತ್ ಬಹುತ್ ಧನ್ಯವಾದ ಆಪ್ಕ ಅಂತ ಹೇಳಿ ಅವಳು ಕಣ್ಣೀರಿನಿಂದ ಹೇಳ್ತಾಳೆ, ಬಹುತ್ ಬಹುತ್ ಧನ್ಯವಾದ, ಅಚ್ಚೆ ಸಮಯ ಪರ ಆಪ್ಕ ಫೋನ್ ಅಂತ ಹೇಳಿ ಆ ಫೋನ್ ಆಗಿದ ಮೇಲೆ ಮನಕಾಲ ಮೇಲೆ ಬಿದ್ದು, ಓ ದೇವಾದಿ ದೇವರೇ, ಭೂ ಪರ್ವನ್ನುಂಟು ಮಾಡಿರೋ ದೇವರೇ, ಆಕಾಶದ ಪಕ್ಷಿಗಳನ್ನು ನೋಡುವವರೇ, ನನ್ನನ್ನು ಕೂಡ ನೀನು ನೋಡಿದಿಕ್ಕರ್ತನೆ, ನಿನಗೆ ಸ್ತೋತ್ರ ಎಂಬುದಾಗಿ ಆ ದಿನ ತೀರ್ಮಾನ ಮಾಡಿಕೊಡಿದ್ರೆ, ಯೇಸು ಮಾತ್ರ ಮಾತಾಡುವ ದೇವರು, ಜೀವವುಳ್ಳ ದೇವರು, ಪ್ರತಿ ಮಾನವನಿಗೆ ರಕ್ಷಕನಾಗಿ ಹುಟ್ಟಿರುವ ಆತ್ಮನ ಹೊರತು ಮತ್ತು ಯಾರೂ ಇಲ್ಲ. ನಿನ್ನನ್ನೇ ನನ್ನ ಜೀವನವನ್ನು ಸಮರ್ಪಿಸಿ ಸೇವಿಸ್ತೀನಿ ಎಂಬುದಾಗಿ ದೇವರಿಗೆ ಸಮರ್ಪಿಸಿ, ಅಂದಿನಿಂದ ಅವರು ಗಂಡ ಕೆಲವು ತಿಂಗಳಲ್ಲಿ ಚೇತರಿಸಿಕೊಂಡು ಆರಾಮಾಗಿ ಮತ್ತು ಆ ಕೆಲಸಕ್ಕೆ ಸೇರಿ ಸೇರಿದ ಮೇಲೆ ಒಂದೇ ವರ್ಷದಲ್ಲಿ ಡಬಲ್ ಪ್ರಮೋಷನ್ ಆಗಿ ಇನ್ನೂ ಹೆಚ್ಚಿನ ಸಂಬಳವನ್ನು ತೆಗೆದುಕೊಳ್ಳುವಂತರಾಗಿ ಈಗ ಚರ್ಚ್ನಲ್ಲಿ ನಿಂತು ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿಡಿಯೋನಲ್ಲಿ ಅವರು ಎಲ್ಲೆಲ್ಲಿ ಯಾವ ದೇವಾಲಯಕ್ಕೆ ಹೋಗಿದ್ದಾರೆ ಆ ಹೆಸರು ಕೂಡ ಹೇಳಿದ್ದಾರೆ. ನಾನು ಹೇಳುವುದಿಲ್ಲ, ನಿಮಗೆ ಸರಿಯಾಗುವುದಿಲ್ಲ ತಿಳಿ. ಧನಲಕ್ಷ್ಮಿ ಅವರ ಗಂಡನ ಹೆಸರು ಶ್ರೀನಿವಾಸ್. ಈಗ ಅವರು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಆರೋಗ್ಯದಿಂದ ಸ್ವಸ್ಥವಾಗಿದ್ದು ದೇವರನ್ನು ಮಹಿಂಪಡಿಸ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಪ್ರೈಸ್ ಲಾರ್ಡ್ ಜೀಸಸ್. ಇಂಥ ಒಂದು ಆಡಂಬರದಿಂದ ಐಶೋ ಆರಾಮದಿಂದ ಸಂಬಳವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಇಂಥವ್ರಿಗಿಂತ ಸಂಕಟವನ್ನು ಎದುರಿಸಿರುವಾಗ ಆ ಸಂಕಟದಲ್ಲಿ ಪಾರು ಮಾಡಿ ಅವರನ್ನು ರಕ್ಷಿಸಿ ಆ ರೋಗವನ್ನು ಗುಣಪಡಿಸಿ ಆತ ನೆಬಿಸಿ ತೆರಿಗೆ ಉನ್ನತ ಸ್ಥಿತಿಗೆ ಅಂತ ಅರ್ಥನೋ. ತನ್ನನ್ನು ಪ್ರೀತಿಸುವವರು ಕೀರ್ತನೆ 91 ಅದ್ಭುತವಾದಂತಹ ಮಾತಿದೆ ದೇವರ ಮಕ್ಕಳೇ. ಆ ಮಾತನ್ನು ನೀವು ಇವತ್ತು ಅಕ್ಷರ ಪ್ರಕಾರವಾಗಿ ನೋಡು. ಕೀರ್ತನೆ 91 ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಬೇಗನೆ ಬರ್ತೀವಿ. ಕೀರ್ತನೆ 91. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ಈ ಕೀರ್ತನೆಗಾರನು ಹೇಳ್ತಾನೆ, ದೇವರು ಮಾತಾಡ್ತಾ ಇದ್ದಾನೆ. ಅವನು ಭಕ್ತನು ನನ್ನ ಮೇಲೆ, ಆ ವಿಶ್ವಾಸಿ ನನ್ನ ಮೇಲೆ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸುವೆನು. ಅವನು ನನ್ನ ನಾಮವನ್ನು ಅರ್ಥನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ, ನನಗೆ ಕೂಗುವಾಗ, ನನ್ನನ್ನು ಪ್ರಾರ್ಥನೆ ಮಾಡುವಾಗ ಅವರಿಗೆ ಸದುತ್ತರವನ್ನು, ಒಳ್ಳೆ ಉತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಸಂಕಟದಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸುತ್ತೇನೆ. ಇಕ್ಕಟ್ಟಿನಲ್ಲಿ ಹತ್ತಿರವಾಗಿದ್ದು ಅವನನ್ನು ತಪ್ಪಿಸಿ ಅವನನ್ನು ಘನಪಡಿಸುತ್ತೇನೆ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ಈ ರೀತಿಯಲ್ಲಿ ತೋರಿಸುವೆನು ಎಂಬುದಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಕೀರ್ತನೆ 91 ಅದ್ಭುತವಾದಂತ ಮಾತು ನಾವು ಓದಿದ್ದೇವೆ. ಈಗ ದೇವರ ಮಕ್ಕಳೇ, ಅದ್ಭುತವಾದಂತ ಮಾತು 14ರಿಂದ 15, 17, 16 ಓದಿದ್ದೇವೆ. ಹೌದು, ಅವನು ನನ್ನ ಮೇಲೆ ವಿಶೇಷವಾದ, ಅವರ ಹೆಂಡತಿ ಸಂಪೂರ್ಣ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಇನ್ನೂ ಪ್ರಾರ್ಥನೆ ಮಾಡುವಾಗ ಅವಳ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವರ ಸಂಕಟದಿಂದ ತಪ್ಪಿಸಿದಲ್ಲದೆ ಉನ್ನತ ಸ್ಥಿತಿಗೆ ಏರಿಸಿದ್ದಾನೆ. ಅಕ್ಷರ ಪ್ರಕಾರವಾಗಿ ಅವರಿಗೆ ತೃಪ್ತಿಯುಳ್ಳ ಜೀವವನ್ನು ಕೊಟ್ಟು ದೀರ್ಘಾಯುವನ್ನು ಅನುಗ್ರಹಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ನಿಮಗೂ ಒಂದು ಸವಾಲು. ಪರೀಕ್ಷೆ ಮಾಡಿ ನೋಡ್ರಿ, ಯೇಸು ನಿಜವಾಗಲೂ ಮಾಡುವನೋ ಇಲ್ಲ ಎಂಬುದಾಗಿ ಪರೀಕ್ಷೆ ಮಾಡಿ ನೋಡ್ರಿ, ಪ್ರಾರ್ಥನೆ ಮಾಡಿ ನೋಡ್ರಿ. ಎಸಯ್ಯೋ, ನೀನು ನಿಜವಾದ ದೇವರಾದ್ರೆ ನನ್ನ ಈ ಸಂಕಟದಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಒಂದು ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡೋದಾದ್ರೆ ಇವತ್ತೇ ಈಗಲೇ ಆತನ ಈ ಒಂದು ವಾದಿಸುವ ವಾದನಕ್ಕೆ ಆತನ ನೆರವೇರಿಸ್ತಕ್ಕಂಥನಾಗಿದ್ದಾನೆ. ದೇವ್ರ ಮಕ್ಕಳೇ, ಧನಲಕ್ಷ್ಮಿ ಹೇಳ್ತಾರೆ, ವಾದಾಕಿಯ
उसके सिवा कोई नहीं पूरा कर सकता. ವಾಗ್ದಾನ ಮಾಡಿದ್ದಾತನು, ವಾಗ್ದಾನವನ್ನು ನೆರವೇರಿಸಿದಾತನು. ಎಂಥ ಅದ್ಭುತವಾದಂಥ ದೇವರು. ಆತನ ಬಾಯಿ ಮಾತು ಅಕ್ಷರ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ನೆರವೇರಿಸಿದನೆಲ್ಲ ಎಂಬುದಾಗಿ ಹೇಳಿಕೊಂಡು ಅವಳ ಜೀವನವನ್ನೇ ಕರ್ತನಿಗೆ ಒಪ್ಪಿಸ್ಬಿಟ್ಲು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಎಷ್ಟು ಜನ ಕೇಳ್ತಾ ಇದ್ರಿ, ಯೇಸು ಕ್ರಿಸ್ತನನ್ನು ನಿಮಗೆ ಒಡೆಯನಾಗಿ ರಕ್ಷಕನಾಗಿ ನೀವು ಸ್ವೀಕರಿಸ್ತಾ ಇದ್ದೀರಾ? ಕಣ್ಣನ್ನು ಮುಚ್ಚಿನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಷ್ಟೋ ನಂಬಿಕೆಯಿಂದ ಎಷ್ಟೋ ವಿಶ್ವಾಸದ ಕರ್ತನೆ ನಿನ್ನ ಮಕ್ಕಳು ಬಂದಿದ್ದ ರಾಜ ಕರ್ತನೆ. ಈ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಕರ್ತನೆ. ಯಾರ್ಯಾರು ಕರ್ತನೆ ಇವತ್ತು ಈ ಒಂದು ಕುಟುಂಬ ಯಾವ ಭಯಂಕರವಾದಂತಹ ಆಡಂಬರದಿಂದ ಐಷಾರಾಮ್ನಲ್ಲಿ ಕುಟುಂಬಕ್ಕೆ ಬಂದಿರತಕ್ಕಂಥ ಒಂದು ಭಯಂಕರವಾದ ಸಂಕಟ ನೋಡಲಾರದಂತ ಸಂಕಟ ಎದುರಿಸತಕ್ಕಂಥ ಅಪ್ಪಳಿಸಿದ ಈ ಕುಟುಂಬವನ್ನು ಯೇಸುವೆ ಅವರು ಕೆಲವು ನಂಬಿಕೆ, ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಕೊಂಡು ನಿನ್ನನ್ನು ಪ್ರಾರ್ಥನೆ ಮಾಡೋದಕ್ಕಾಗಿ ಅವರ ಜೀವನದಲ್ಲಿ ಏನು ಅದ್ಭುತ ಆಗಿದೆ ಕರ್ತನೆ. ಇವತ್ತು ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲರ ಜೀವನದಲ್ಲಿ ಈ ಅದ್ಭುತಗಳು ಆಗಲಿ ಎಂಬುದಾಗಿ ಹಾರೈಸ್ತೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾರ್ಯಾರು ನನ್ನ ಜೊತೆಲಿ ಯೇಸುವನ್ನು ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ಕರ್ತನೆ ಎಂಬುದಾಗಿ ನಂಬಿಕೊಂಡು ಸ್ವೀಕಾರ ಮಾಡಿಕೊಂಡಿದ್ದಾರೋ, ಇವತ್ತು ನೀವು ಪ್ರಾರ್ಥನೆ ಮಾಡೋದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಕಣ್ಣೀರನ್ನು ನಿಶ್ಚಯವಾಗಿ ಆತನು ಅಳಿಸುವನಾಗಿದ್ದಾನೆ. ಕರ್ತಾದಿ ಕರ್ತನೆ, ದೇವಾದಿ ದೇವನೇ ನಿನಗೆ ವಂದನೆಗಳು ರಾಜ. ಕೃಪಾ ಸಂಪೂರ್ಣಾದ ದೇವರೇ ನಿನಗೆ ವಂದನೆಗಳಿರುತ್ತೇನೆ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ಯಾರ್ಯಾರು ನನ್ನ ಜೊತೆಯಲ್ಲಿ ಯೇಸುವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರಿಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೀನಿ ಕರ್ತನೆ. ಕೃಪಾ ಸಂಪೂರ್ಣಾದ ದೇವರೇ ನಿನಗೆ ವಂದನೆಗಳು. ಜೀವ ಸ್ವರೂಪನಾದ ದೇವರೇ ನಿನಗೆ ವಂದನೆಗಳಿರುತ್ತೇನೆ. ಕರುಣಾಮಯನಾದ ದೇವರೇ ನಿನಗೆ ವಂದನೆಗಳು. ಮರಣಿಸಿ 3 ದಿನ ಮೃತ್ಯುಂಜಯನಾಗಿ ಜೀವಿಸುವ ದೇವರಾಗಿರುವ ದೇವರೇ ನಿನಗೆ ವಂದನೆಗಳು ರಾಜ. ಇವತ್ತು ನನ್ನನ್ನು ಕೇಳುತ್ತಿರ್ತಾರೆ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಅಕ್ಷರ ಪ್ರಕಾರವಾಗಿ ಈ ಜೀವವುಳ್ಳ ದೇವರ ಮಹಾಪ್ರತಾಪವನ್ನು, ಆತನ ಸಾಮರ್ಥ್ಯವನ್ನು ಅನುಭವಿಸಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ. ಕೃಪಾ ಸಂಪೂರ್ಣ ದೇವರೇ ನಿನಗೆ ವಂದನೆಗಳು ರಾಜ. ಸಂಕಟಗಳಲ್ಲಿ, ಆರ್ಥಿಕ ಸಂಕಟಗಳಲ್ಲಿ ಸಿಕ್ಕಿಕೊಂಡಿದ್ದವರು ಕರ್ತನ ಈ ವಾಕ್ಯವನ್ನು ಕೇಳಿ ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಡುವುದಾದ್ರೆ ಖಂಡಿತವಾಗಿ ಅವರೆಲ್ಲರನ್ನು ಆರ್ಥಿಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಕಷ್ಟಗಳನ್ನು ತೊಲಗಿಸಿ ಅವರಿಗೆ ಉನ್ನತ ಸ್ಥಿತಿಗೇರಿಸಿ ತಿರುಗಿ ಪುನಃ ಚೇತರಿಸಿಕೊಂಡು ರೋಗದಿಂದ ಗುಣಮುಖರಾದರು, ಆರ್ಥಿಕ ಸ್ಥಿತಿಯಲ್ಲಿ ಚೇತರಿಸಿಕೊಂಡ್ರು, ಅಲ್ಲದೆ ಮತ್ತು ತಿರುಗಿ ಎದ್ದು ಹಿಡಿದು ನಡೆಯುವಂತರಾದರು, ಮತ್ತು ಕೆಲಸಕ್ಕಿಂತ 2 ಪ್ರಮೋಷನ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಬಳವನ್ನು ತೆಗೆದುಕೊಳ್ಳುವಂತ ಅದ್ಭುತವಾದಂತಹ ಕ್ರಿಯೆಯನ್ನು ಮಾಡಿರ್ತಕ್ಕಂಥ ದೇವರೇ ನಿನಗೆ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ. ಕೇಳತಕ್ಕಂಥ ಎಲ್ಲಾ ಜನರು ಕರ್ತನೆ, ಯಾರ್ಯಾರ ನನ್ನ ಜೊತೆಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವರೆಲ್ಲರಿಗೆ ಆರೋಗ್ಯವನ್ನುಂಟು ಮಾಡು ರಾಜ. ಯಾರ್ಯಾರು ನನ್ನ ಜೊತೆಲಿ ಕರ್ತನೆ ಕೇಳಿಕೊಳ್ತಾ ಇದ್ರೆ ಅವರೆಲ್ಲರ ಸಂಕಟಗಳು ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾರೆ. ಯೇಸು ನಾಮದಲ್ಲಿ ಕರ್ತನೆ ಯಾವ ಅನಾರೋಗ್ಯದಲ್ಲಿ, ಬಾಧೆಗಳಲ್ಲಿ, ಸಂಕಟಗಳಲ್ಲಿ, ವೇದನೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಸೆರೆಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾರೆ. ಯೇಸು ನಾಮದಲ್ಲಿ ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ ಆತ್ಮೀಯರಿಗೆ ಕರ್ತನೆ ಅವರ ಜೀವನದಲ್ಲಿ ಸುಖ ಶಾಂತಿ, ಯೇಸು ನಾಮದಲ್ಲಿ ಅವರ ಜೀವನದಲ್ಲಿ ಆನಂದ ಹರ್ಷ, ಯೇಸು ನಾಮದಲ್ಲಿ ಅವರ ಜೀವನದಲ್ಲಿ ನೆಮ್ಮದಿ ತೃಪ್ತಿ, ಯೇಸು ನಾಮದಲ್ಲಿ ಎಲ್ಲ ಸಂಕಟಗಳಿಂದ ಬಿಡುಗಡೆ ಉಂಟಾಗಿ ರಕ್ಷಣೆ ನಿತ್ಯ ಜೀವ ಸದಾಕಾಲವಾಗಿ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲಾ ಪ್ರಿಯ ಸಹೋದರಿ ಸಹೋದರೇ, ಈ ಒಂದು ಸಂದೇಶವನ್ನು ನಾನು ನಂಬುತ್ತೇನೆ ನೀವೆಲ್ಲಾ ಜನರಿಗೆ, ಅನೇಕ ಜನರಿಗೆ ಹಂಚಿ ಎಲ್ಲಾ ಜನರನ್ನು ಈ ಒಂದು ವಾಕ್ಯವನ್ನು ಕೇಳಿ ಅವರ ಜೀವನದಲ್ಲಿ ಸಂತೃಪ್ತಿ ತರಲಿ. ಇದರಿಂದ ವಾಕ್ಯಗಳು ವಾಸ್ತವಿಕ ಚರಿತ್ರದಲ್ಲಿ, ವಾಸ್ತವಿಕ ಜೀವನದಲ್ಲಿ ಹೇಗೆ ಕ್ರಿಯೆ ಮಾಡ್ತಾ ಇದ್ದಾರೆ ತಿಳ್ಕೊಂಡು ಅವರು ಕೂಡ ಆ ಸತ್ಯ ದೇವರಾದ ಯೇಸು ಕ್ರಿಸ್ತನ ತಿಳಿದುಕೊಳ್ಳಿ ಎಂಬುದಾಗಿ ನನ್ನ ಆರೈಕೆ. ಗಾಡ್ ಬ್ಲೆಸ್ ಯು.